ನನ್ನ ಒಡೆಯನು, ರಕ್ಷಕನು, ವಿಮೋಚಕನು, ಅತಿ ಬೇಗನೆ ಬರಲಿರುವ ಮೊದಲಿಂಗನಾಗಿರುವ ಯೇಸು ಕ್ರಿಸ್ತ ನಾಮದಲ್ಲಿ ಬಂದಿರುವ ಪ್ರತಿಯೊಬ್ಬರು ಕೂಡ ವಂದನೆಗಳನ್ನು ತಿಳಿಸ್ತಾ ಇದ್ದೇನೆ. ಸಮಯದಲ್ಲಿ ನಮ್ಮ ಬಲಗೈಯನ್ನು ನಾವು ಮೇಲೆ ಕಿತ್ತೋಣ. ಈ ವಾಕ್ಯವನ್ನು ಅರಿಕೆ ಮಾಡೋಣ. ಯೆಹೋವನು ಒಳ್ಳೆಯವನು, ಆತನ ಕೃಪೆಯು ಶಾಶ್ವತವಾಗಿರುವುದು. ಯೆಹೋವನು ಒಳ್ಳೆಯವನು, ಆತನ ಕೃಪೆಯು ಶಾಶ್ವತವಾಗಿರುವುದು. ಯೆಹೋವನು ಒಳ್ಳೆಯವನು, ಆತನ ಕೃಪೆಯು ಶಾಶ್ವತವಾಗಿರುವುದು. ಆಮೆನ್, ಆಮೆನ್, ಆಮೆನ್. ಹಲ್ಲೆಲೂಯಾ, ಪ್ರೈಸ್ ದ ಲಾರ್ಡ್. ಈ 8ನೇ ತಿಂಗಳಿನ ಎಷ್ಟನೇ ಅಮಾವಾಸ್ಯೆ ಇದು? ಅಮಾವಾಸ್ಯೆ ಎಷ್ಟನೇ ಇದು? 8ನೇ ಅಮಾವಾಸ್ಯೆ. ಹಲ್ಲೆಲೂಯಾ, ಪ್ರೈಸ್ ದ ಲಾರ್ಡ್. ಇಲ್ಲಿವರೆಗೆ ದೇವರು ನಮ್ಮನ್ನೇನು ಮಾಡಿದ್ದಾರೆ? ಕಾಯ್ದು ಕಾಪಾಡಿ ನಡೆಸಿದ್ದಾರೆ. ಈ ತಿಂಗಳಲ್ಲಿ 2 ಅಮಾವಾಸ್ಯೆಗಳು ಬರ್ತವೆ. 1ನೇ ತಾರೀಕೊಂದು, 30ಕ್ಕೊಂದು. ಹಲ್ಲೆಲೂಯಾ, ಪ್ರೈಸ್ ದ ಲಾರ್ಡ್. ಹಲ್ಲೆಲೂಯಾ. ಓಕೆ, ಒಂದು ಸಂದರ್ಭದಲ್ಲಿ ಓದು ವಾರ ಅನ್ನೋದಕ್ಕಿಂತ ಓದು ತಿಂಗಳು ಅಮಾವಾಸ್ಯೆ ದಿನದಲ್ಲಿ ಯಾವ ವಿಷಯದ ಕುರಿತಾಗಿ ದೇವರು ನಮ್ಮೊಟ್ಟಿಗೆ ಮಾತನಾಡಿದರು? ಓದು ತಿಂಗಳು ಅಮಾವಾಸ್ಯೆ ಪ್ರಾರ್ಥನೆ. ಎಷ್ಟು ಜನ ಬಂದಿದ್ರು ಓದು ತಿಂಗಳು? ಎಷ್ಟು ಜನ ವಾಕ್ಯ ಕೇಳಿದ್ರು? ಇಲ್ಲಿ ಬಂದು ಕೇಳಿದಂಥವ್ರು ಎಷ್ಟು ಜನ ಕೇಳಿದ್ರಿ? ಹಲ್ಲೆಲೂಯಾ. ಏನು ವಿಷಯವನ್ನು ದೇವರು ಮಾತಾಡಿದ್ರು ನಮ್ಮೊಟ್ಟಿಗೆ? ಹಲ್ಲೆಲೂಯಾ. ಏನು ವಿಷಯ ರೀ? ಧೈರ್ಯವಾಗಿರು, ನಾನು ಲೋಕವನ್ನ ಜಯಿಸಿದ್ದೇನೆ. ಈ ಲೋಕದಲ್ಲಿ ಇರುವಂತ ಅಧೈರ್ಯಪಡಿಸುವಂತ ಅಂಶಗಳಿಗೆ ನೀನು ಭಯಪಡಬೇಡ, ನೀನು ಧೈರ್ಯವಾಗಿರು, ನಾನು ಲೋಕವನ್ನ ಜಯಿಸಿದಂತ ದೇವರಾಗಿದ್ದೇನೆ, ನಿನಗೆ ಜಯವನ್ನು ಕೊಡುವಂತ ಜಯವೀರನು ನಾನೇ ಆಗಿದ್ದೇನೆ ಎಂಬುದಾಗಿ. ಮೊಟ್ಟ ಮೊದಲನೇದಾಗಿ ಯಾವ ವಿಷಯಕ್ಕೋಸ್ಕರವಾಗಿ ನಾವು ಧೈರ್ಯವಾಗಿರಬೇಕು? ಈ ಲೋಕದಲ್ಲಿ ಜೀವಿತದ ನಡು ಮಧ್ಯದಲ್ಲಿ ಅಪ್ಪಳಿಸುವಂತ ಅಲೆಗಳಿಗಾಗಿ ನಾವು ಏನಾಗಿರಬೇಕು? ಧೈರ್ಯವಾಗಿರಬೇಕು. ಯೇಸು ಕ್ರಿಸ್ತನ ಶಿಷ್ಯರು ದೋಣಿಯನ್ನ ಹತ್ತಿ ಹೊರಟಿದ್ದಾರೆ. ಮುಂದುಗಡೆ ಹಿಂದುಗಡೆ ಭಯಂಕರವಾದಂತ ಬಿರುಗಾಳಿ ಬರ್ತಾ ಇದೆ. ದೋಣಿಯನ್ನ ಮುಟ್ಟಲಾರದ ಪರಿಸ್ಥಿತಿ ಒಳಗಾದಂತ ಸಂದರ್ಭದಲ್ಲಿ ಅವರು ಏನ್ ಮಾಡ್ತಾ ಇದ್ದಾರೆ ಪ್ರಿಯರೇ? ಏಸಪ್ಪನನ್ನ ಎಬ್ಬಿಸ್ತಾ ಇದ್ದಾರೆ. ಏಸು ಇದ್ದಾನೆ ಎನ್ನುವಂಥದ್ದನ್ನು ಅವರು ಮರೆತು ಬಿಟ್ಟಿದ್ದಾರೆ. ಏಸು ನನ್ನ ಜೀವಿತದಲ್ಲಿ ಇದ್ದಾನೆ ಎನ್ನುವಂತ ವಿಷಯವನ್ನ ಕಂಪ್ಲೀಟ್ ಆಗಿ ಮರೆತು ಬಿಟ್ಟಿದ್ದಾರೆ. ಅಪನಂಬಿಕೆ ಉಳ್ಳವರಾಗಿ ಅವರು ಒಳ್ಳೆಯ ನಿಪುಣರು, ತಮ್ಮ ಕುಟುಂಬಗಳನ್ನ ಬಿಟ್ಟು ಯೇಸು ಕ್ರಿಸ್ತನ ಸೇವೆಗೋಸ್ಕರವಾಗಿ, ದೇವರ ರಾಜ್ಯದ ಸುವಾರ್ತೆ ಸೇವೆ ವಿಸ್ತರಣೆಗೋಸ್ಕರವಾಗಿ ಬಂದಂತವರಾಗಿದ್ದಾರೆ. ಅವಾಗ ಯೇಸು ಸ್ವಾಮಿ ಎದ್ದಾಗ 8ನೇ ಮತ್ತಾಯ ಸುವಾರ್ತೆಯಲ್ಲಿ ನಾವು ನೋಡುವಾಗ ಯೇಸು ಹೇಳ್ತಾ ಇದ್ದಾನೆ, ಕರವೆತ್ತಿ ಗದರಿಸಿ ಸುಮ್ಮನಾಗು ಎಂಬುದಾಗಿ ಆ ಬಿರುಗಾಳಿಗೆ, ಆ ಸಮುದ್ರಕ್ಕೆ ಹೇಳಿದಾಗ ಅವರ ಪ್ರಾಣ ಪಕ್ಷಿ ಆರಿ ಹೋಗುವಂತ ಸಮಯ ಸಂದರ್ಭ ಒದಗಿ ಬಂದಾಗ ಅವಾಗ ದೇವರು ಏನ್ ಮಾಡಿದ್ರು? ಅದನ್ನ ಶಾಂತಗೊಳಿಸಿದ್ರು. ಆ ಒಂದು ಸಮಯದಲ್ಲಿಯೇ ಏನಾಯ್ತು? ದೋಣಿ ದಡವನ್ನ ಸೇರಿತು. ಹಲ್ಲೆಲೂಯಾ, ಪ್ರೈಸ್ ಗಾಡ್. ಇನ್ನೊಂದು ವಿಷಯವನ್ನ ಕೂಡ ನಾವು ನೋಡಿದ್ವಿ. ಏನ್ ಹೇಳ್ರಿ? ಜೀವಿತದಲ್ಲಿ ಇರ್ತಕ್ಕಂಥ ಕೊರತೆಗೆ ನಾವೇನಾಗಬಾರ್ದು? ಅಧೈರ್ಯ ಪಡಬಾರದು. ಹಲ್ಲೆಲೂಯಾ. ಜೀವಿತದಲ್ಲಿ ಕೊರತೆಗಳಿರ್ತಾವೆ. ಕೊರತೆ ಅಂದ್ರೆ ಏನ್ರಿ? ನಮ್ಮಲ್ಲಿ ಇರಲಾರದ್ದು. ಹಲ್ಲೆಲೂಯಾ. ನಮ್ಮಲ್ಲಿ ಇರಲಾರದಂತವುಗಳು. ಅಂತಹ ಕೊರತೆ ಇರುವಾಗ ಆ ಕೊರತೆಗೂ ಕೂಡ ನಾವೇನಾಗಬಾರ್ದು? ಅಧೈರ್ಯ ಪಡಬಾರದು. ಬಾರ್ತಿಮಾಯನ ಕುರಿತಾಗಿ ನಾವು ನೋಡಿದೆವು ಅನ್ಸುತ್ತೆ. ಹಲ್ಲೆಲೂಯಾ. ಬಾರ್ತಿಮಾಯನು ಹುಟ್ಟು ಕುರುಡನಾಗಿರಬೇಕಾದಂತ ಒಂದು ಸಂದರ್ಭದಲ್ಲಿ ಆತನಿಗೆ ಇರುವಂತ ಕೊರತೆಯನ್ನ ಈ ಲೋಕದಲ್ಲಿ ಇರುವಂತ ಯಾರು ಕೂಡ ನೀಗಿಸಲಾರದಂತ ಒಂದು ಪರಿಸ್ಥಿತಿ ಇತ್ತು ಪ್ರಿಯರೇ. ಆದ್ರೆ ಏಸಪ್ಪ ಏನ್ ಮಾಡಿದ್ರು? ಆ ದಾರಿಯ ಮಧ್ಯದಲ್ಲಿ ಹೋಗ್ತಾ ಇರಬೇಕಾದ್ರೆ ಈ ವ್ಯಕ್ತಿ ಕೂಗಿ ಕರೆದಾಗ ಆತನ ಪ್ರಾರ್ಥನೆಯನ್ನ ಲಾಲಿಸಿ ನಿಂತುಕೊಂಡು ಆತನಿಗೆ ಅಧೈರ್ಯ ತರುವಂತ ಸಂಗತಿಯನ್ನ ದೂರ ಮಾಡಿ ಆತನಿಗೆ ಕಣ್ಣುಗಳನ್ನ ದೇವರು ಅನುಗ್ರಹ ಮಾಡಿದ್ರು ಪ್ರಿಯರೇ. ಹಲ್ಲೆಲೂಯಾ. ಮತ್ತೆ 3ನೇದಾಗಿ ನಾವು ನೋಡಿದ್ವಿ. ಏನ್ ಹೇಳ್ರಿ? ಲೋಕದಲ್ಲಿ ಇರುವಂತ ಚಿಂತೆ. ಲೋಕದಾಗ ನಮಗೆ ಚಿಂತೆ ಇದೆ. ಹಲ್ಲೆಲೂಯಾ, ಪ್ರೈಸ್ ದಿ ಲಾರ್ಡ್. ಆ ಚಿಂತೆಗೆ ನಾವೇನಾಗಬಾರ್ದು? ಭಯ ಪಡಬಾರದು. ಯಾಕಂದ್ರೆ ಯೇಸು ಇದ್ದಾನೆ. ಹಲ್ಲೆಲೂಯಾ. ಆತನು ಇರುವಂತ ದೇವರಾಗಿದ್ದಾನೆ. ಆತನು ಕೈ ಬಿಡಲಾರದ ದೇವರಾಗಿದ್ದಾನೆ ಪ್ರಿಯರು. ಇವತ್ತು ನಾವು ನೋಡೋಣ, ಸ್ವಲ್ಪ ಹೊತ್ತು ಧ್ಯಾನ ಮಾಡೋಣ ಒಂದೇ ವಾಕ್ಯವನ್ನ. ಕೀರ್ತನೆಗಳ ಗ್ರಂಥ 1ನೇ ಕೀರ್ತನೆ
3ನೆಯ ವಾಕ್ಯದ ಕೊನೆಯ ಲೈನ್ ಅನ್ನ ನಾವು ಓದ್ತಾ ಇದ್ದೇನೆ. ಕೊನೆಯ ವಚನ, ಅದರಂತೆ ಅವನ ಕಾರ್ಯವೆಲ್ಲವೂ ಸಫಲವಾಗುವುದು. ಹಲ್ಲೆಲೂಯಾ. ಯಾರ ಕಾರ್ಯಗಳು ಸಫಲವಾಗುತ್ತವೆ? ಯಾರ ಕಾರ್ಯಗಳು ಸಫಲವಾಗುತ್ತವೆ? ಸಫಲ ಅಂದ್ರೆ ಏನ್ರಿ? ಕೈ ಹಾಕಿದ ಕೆಲಸ ಎಲ್ಲ ಏನಾಗ್ಬೇಕು? ಜರುಗಬೇಕು. ಕೈ ಹಾಕಿದ ಕೆಲಸ ಎಲ್ಲ ಏನಾಗ್ಬೇಕು? ಮುಟ್ಟಿದ್ದೆಲ್ಲ ಮುತ್ತಾಗ್ಬೇಕು. ಸುಮ್ಮನೆ ಆಡು ಭಾಷೆಯಲ್ಲಿ ನಾವು ಹೇಳಬೇಕಾದ್ರೆ ಹಲ್ಲೆಲೂಯಾ. ಮುಟ್ಟಿದ್ದೆಲ್ಲ ಚಿನ್ನ ಆಗ್ಬೇಕಂತಾರ, ಮುಟ್ಟಿದ್ದೆಲ್ಲ ಮುತ್ತು ಅಂದ್ರೆ ನಾವ್ ಏನ್ ಮಾಡ್ತೀವೋ ಕೆಲಸ, ಆ ಕೆಲಸ ಏನಾಗ್ಬೇಕು? ಸಫಲ ಆಗಬೇಕು. ಆ ಕೆಲಸದಲ್ಲಿ ನಾವು ಅಪಜಯವನ್ನ ಹೊಂದಬಾರದು. ಆ ಕೆಲಸದಲ್ಲಿ ನಾವು ಹಿಂದಕ್ಕೆ ಹೋಗ್ಬಾರ್ದು. ಹಿಂದಕ್ಕೆ ಹೋಗ್ಬಾರ್ದಾದ್ರೆ ನಾವು ಏನು ಮಾಡಬೇಕು ಅಂತೇಳಿ ಈ ವಾಕ್ಯ ನಮ್ಗೆ ಏನ್ ಮಾಡುತ್ತೆ? ತಿಳಿಯಪಡಿಸುತ್ತೆ. ಪ್ರಿಯರಲ್ಲಿ, ನಾವು ನೋಡ್ತಾ ಇದ್ದೇವೆ, ದೇವರನ್ನ ಹಿಂಬಾಲಿಸಿ ನಡೆಯುವಂತವರಾಗಬೇಕು. ಮೊದಲನೇದಾಗಿ ದೇವರನ್ನ ತಿಳ್ಕೊಬೇಕು. ಎರಡನೇದಾಗಿ ದೇವರ ಆಜ್ಞೆಗಳು ಏನಾಗಿದ್ದಾವೆ ಅವುಗಳ ಪ್ರಕಾರವಾಗಿ ನಾವು ನಡೆಯುವವರಾಗಿರಬೇಕು. ಪ್ರಿಯರೇ, ದೇವರ ವಾಕ್ಯದಲ್ಲಿ ನಾವು ನೋಡ್ತಾ ಇದ್ದೇವೆ, ಮೊದಲನೇ ಕೀರ್ತನೆ ನೀವು ಓದುವಾಗ ಯಾರು ಸಫಲವನ್ನ ಕಾಣ್ತಾರೆ, ಯಾರ ಕಾರ್ಯಗಳೆಲ್ಲವೂ ಕೂಡ ಸಫಲ ಆಗುತ್ತಂದ್ರೆ ದೇವರ ವಾಕ್ಯ ಹೇಳ್ತಾ ಇದೆ. ಪ್ರಿಯರೇ, ಮೊದಲನೇ ಕೀರ್ತನೆ 1ನೇ ಅಧ್ಯಾಯ 1ನೇ ವಾಕ್ಯದಿಂದ 3ನೇ ವಾಕ್ಯದವರೆಗೆ ನಾವು ಓದಿಕೊಳ್ಳೋಣ. ಈ ಸಮಯದಲ್ಲಿ, ಯಾವನು ದುಷ್ಟರ ಆಲೋಚನೆಯಂತೆ ನಡೆಯದೆ. ಹಲ್ಲೆಲೂಯಾ. ಯಾರ ಆಲೋಚನೆಗಳಂತ್ರಿ? ದುಷ್ಟನ ಆಲೋಚನೆ. ದುಷ್ಟನ ಆಲೋಚನೆ ಯಾವಾಗಲೂ ದೇವರಿಗೆ ವಿರೋಧವಾಗಿರ್ತವೆ, ದೇವರಿಗೆ ಅಸಹ್ಯವಾಗಿರ್ತವೆ, ದೇವರ ಹೇಳಿದಂತ ಮಾರ್ಗಕ್ಕೆ ಅಪೋಸಿಟ್ ಯಾವಾಗಲೂ ಕೂಡ. ಹಲ್ಲೆಲೂಯಾ. ಪ್ರೈಸ್ ಲಾರ್ಡ್. ಎರಡನೇದಾಗಿ ನಾವು ನೋಡ್ತಾ ಇದ್ದೇವೆ, ಪಾಪಾತ್ಮರ ಮಾರ್ಗದಲ್ಲಿ ನಿಂತುಕೊಳ್ಳದೆ. ಸಹವಾಸ ದೋಷಂ ಗುಣ ಭವಂತಿ ಅಂತೇಳಿ ಅಂತಾರೆ. ಹಲ್ಲೆಲೂಯಾ. ಯಾರ ಸಹವಾಸ ಮಾಡಿದರೆ ಅಂತವರ ಗುಣಗಳು ಅವ್ರಿಗೆ ಏನಾಗ್ತವೆ? ಬರ್ತಿರ್ತವೆ. ಅದ್ರ ಸಲುವಾಗಿ ಸ್ಕೂಲಲ್ಲಿ ಯಾರು ಬಹಳ ಇಂಟೆಲಿಜೆಂಟ್ ಇರ್ತಾನೋ ಹುಡುಗ, ಆ ಹುಡುಗನ ಸಹವಾಸ ಮಾಡಬೇಕು ಅಂತೇಳಿ ಅನೇಕರು ಅಂದುಕೊಳ್ತಾ ಇರ್ತಾರೆ. ಪ್ರೇರೆ, ಹಲ್ಲೆಲೂಯಾ. ನಾವು ನೋಡ್ತಾ ಇದ್ದೇವೆ, ದುಷ್ಟರ ಆಲೋಚನೆಯಂತೆ ನಡೆಯದೆ, ಪಾಪಾತ್ಮರ ಮಾರ್ಗದಲ್ಲಿ ನಿಂತುಕೊಳ್ಳದೆ, ಧರ್ಮ ನಿಂದನೆಯನ್ನ ಮಾಡುವಂತವರ ಜೊತೆ ಕೂತುಕೊಳ್ಳದೆ. ಹಲ್ಲೆಲೂಯಾ. ಇವರು ಬಹಳ ಪ್ರಾಮುಖ್ಯವಾಗಿರ್ತಕ್ಕಂಥ 3 ವಾಕ್ಯಗಳು ಪ್ರಿಯರೇ. ಹಲ್ಲೆಲೂಯಾ. ದುಷ್ಟರ ಆಲೋಚನೆ, ಎರಡನೇದಾಗಿ ಪಾಪಾತ್ಮರ ಮಾರ್ಗ, ಮೂರನೇದಾಗಿ ದೇವರನ್ನ ದೂಷಣೆ ಮಾಡುವಂತ ಗುಂಪು. ಹಲ್ಲೆಲೂಯಾ. ಇವೆಲ್ಲವುಗಳನ್ನ ಮೊದಲನೇದಾಗಿ ನಾವೇನಾಗಬೇಕು? ಈ ಹೊಲಸುಗಳನ್ನ ನಾವು ತೆಗೆದು ಹಾಕಿಕೊಳ್ಳಬೇಕು. ಹಲ್ಲೆಲೂಯಾ. ಈ ಕೊಳಕುಗಳನ್ನು ನಾವೇನಾಗಬೇಕು? ತೆಗೆದು ಹಾಕಿಕೊಳ್ಳಬೇಕು. ಇವುಗಳನ್ನ ತೆಗೆದು ಹಾಕಿಕೊಂಡ ಮೇಲೆ ಅಲ್ಲಿ ದೇವರ ವಾಕ್ಯ ಹೇಳುತ್ತೆ ಏನಂತ ಹೇಳಿ, ಯೆಹೋವನ ಧರ್ಮಶಾಸ್ತ್ರದಲ್ಲಿ ಆನಂದ ಪಡುವವನಾಗಿ ಅದನ್ನೇ ಹಗಲಿರುಳು ಧ್ಯಾನಿಸುತ್ತಿರುವನು, ಅವನು ಎಷ್ಟೋ ಧನ್ಯನು. ಯಾರನ್ನ ಧ್ಯಾನಿಸಬೇಕಂತೇಳಿ ವಾಕ್ಯ ಹೇಳ್ತಾ ಇದೆ? ಸೃಷ್ಟಿಕರ್ತನಾದಂತ ದೇವರನ್ನ, ರಕ್ಷಣೆಗೆ ಮೂಲವಾಗಿರುವಂತ ದೇವರನ್ನ, ಮುಕ್ತಿಯನ್ನ ಅನುಗ್ರಹಿಸುವಂತ ದೇವರನ್ನ, ಲೋಕ ಕಲ್ಯಾಣ ಮಾಡಿದಂತ ದೇವರನ್ನ, ಅಂತಹ ದೇವರನ್ನ ನಾವು ಹುಡುಕಿ ಕಂಡು ಹಿಡಿಯಬೇಕು. ಹಲ್ಲೆಲೂಯಾ. ಪ್ರೈಸ್ ಲಾರ್ಡ್. ಹಿರಿಯರಿಂದ ಬಂದಿರತಕ್ಕಂಥದ್ದಲ್ಲ. ಹಲ್ಲೆಲೂಯಾ. ನಾವು ದೇವರನ್ನ ಹುಡುಕಿ ಕಂಡುಕೊಳ್ಳಬೇಕು. ದೇವರನ್ನ ಹುಡುಕಿ ಕಂಡುಕೊಳ್ಳಲಾರದೆ ಹೋದ್ರೆ ನಮಗೆ ದೇವರು ಸಿಗಕ್ಕೆ ಸಾಧ್ಯ ಇಲ್ಲ. ಇನ್ನೊಂದು ಕಡೆ ವಾಕ್ಯ ಹೇಳುತ್ತೆ ಮತ್ತೇನಂತ ಹೇಳಿ, ದೇವರೇ ನಮ್ಮನ್ನ ಹುಡುಕಿಕೊಂಡು ಬಂದಿದ್ದಾನೆ ಅಂತೇಳಿ. ಹಲ್ಲೆಲೂಯಾ. ಪ್ರೈಸ್ ಲಾರ್ಡ್. ದೇವರ ವಾಕ್ಯದಲ್ಲಿ ನಾವು ನೋಡ್ತಾ ಇದ್ದೇವೆ ಪ್ರಿಯರೇ, ಯಾರ ಕಾರ್ಯಗಳು ಸಫಲ ಆಗ್ತಾವಂದ್ರೆ ದೇವರನ್ನ ನಂಬಿದಂತವರ ಕಾರ್ಯಗಳು, ದೇವರ ವಾಕ್ಯದ ಮೇಲೆ ಭರವಸೆ ಇಟ್ಟಂತವರ ಕಾರ್ಯಗಳು, ದೇವರನ್ನ ದೂಷಣೆ ಮಾಡದೆ ಆಗುವುದೆಲ್ಲ ಒಳ್ಳೆಯದಕ್ಕೆ, ದೇವರು ನನ್ನ ಜೀವಿತದಲ್ಲಿ ಬಿಡುಗಡೆಯನ್ನ ಕೊಡ್ತಾನೆ ಅಂತೇಳಿ ಬಲವಾದ ವಿಶ್ವಾಸ ಉಳ್ಳಂತವರ ಆ ಕಾರ್ಯಗಳು ದೇವರು ಏನ್ ಮಾಡ್ತಾನಂತೆ? ಸಫಲ ಮಾಡ್ತಾನೆ ಪ್ರಿಯರೇ. ಹಲ್ಲೆಲೂಯಾ. ಪ್ರೈಸ್ ಲಾರ್ಡ್. ದೇವರ ವಾಕ್ಯದಲ್ಲಿ ನಾವು ನೋಡ್ತಾ ಇದ್ದೇವೆ, ಒಬ್ಬ ವ್ಯಕ್ತಿ ಇದ್ದಾನೆ ಪ್ರಿಯರೇ, ಆತನು ಒಬ್ಬ ರಾಜನಾಗಿದ್ದಾನೆ. ಆತನು ಈ ಮೊದಲ 3 ಕಾರ್ಯಗಳನ್ನ ಮಾಡಿದ್ದಾನೆ. ದುಷ್ಟರ ಆಲೋಚನೆಯಂತೆ ನಡಿಲಾರದೆ, ಪಾಪಾತ್ಮರ ಮಾರ್ಗದಲ್ಲಿ ನಿಂತುಕೊಳ್ಳದೆ, ಧರ್ಮ ನಿಂದಕರೊಡನೆ ಕೂತುಕೊಳ್ಳದೆ, ಆತನು ಯಾರನ್ನ ಹುಡುಕ್ತಾ ಇದ್ದಾನೆ? ದೇವರನ್ನ ಹುಡುಕ್ತಾ ಇದ್ದಾನೆ. ಹಲ್ಲೆಲೂಯಾ. ಯಾರನ್ನ ಹುಡುಕ್ತಾ ಇದ್ದಾನೆ? ದೇವರನ್ನ ಹುಡುಕ್ತಾ ಇದ್ದಾನೆ. ದೇವರನ್ನ ಕಂಡುಕೊಂಡಿದ್ದಾನೆ. ಆತನ ಪಿತೃಗಳು ಕೆಲವು ವಿಷಯಗಳಲ್ಲಿ ತಪ್ಪಿ ಹೋಗಿದ್ರು. ಹಲ್ಲೆಲೂಯಾ.
ಆತನ ತಂದೆ ತಾಯಿ ಮುತ್ತಾತಂದರು ದೇವರನ್ನು ಕೂಡ ನಂಬಿದ್ದಾರೆ, ದೇವರಲ್ಲದವುಗಳನ್ನು ಕೂಡ ಏನ್ ಮಾಡಿದ್ದಾರೆ, ನಂಬಿದ್ದಾರೆ. ಕೆಲವೊಂದು ದಿನಗಳಿಗೆ, ಕೆಲವೊಂದು ಸಮಯಗಳಿಗೆ, ಕೆಲವೊಂದು ಗಳಿಗೆಗಳಿಗೆ ಅವರು ಅದರ ಮೇಲೆ ನಂಬಿಕೆ ಇಟ್ಟಂತವರಾಗಿದ್ದಾರೆ ಪ್ರಿಯರೇ. ಯಾರು? ಇಸ್ರಾಯೇಲ್ಯರು ಪ್ರಿಯರೇ. ದೇವರ ವಾಕ್ಯದಲ್ಲಿ ನಾವು ನೋಡ್ತಾ ಇದ್ದೇವೆ, ದೇವರ ವಾಕ್ಯ ವಿಶೇಷವಾಗಿ ಆ ವ್ಯಕ್ತಿಯ ಕುರಿತಾಗಿ ಹೇಳ್ತಾ ಇದೆ, ಅವನು ಓದಲ್ಲೆಲ್ಲ ಎಲ್ಲ ಕಾರ್ಯಗಳನ್ನು ದೇವರು ಏನ್ ಮಾಡ್ತಾ ಇದ್ರಂತೆ, ಸಫಲ ಮಾಡ್ತಾ ಇದ್ರು. ಯಾಕೆ ದೇವರು ಸಫಲ ಮಾಡ್ತಾ ಇದ್ರು ಅಂದ್ರೆ, ಆತನು ದೇವರ ಆಜ್ಞೆಗಳಿಗೆ ಒಳಗಾಗಿ ವಿಧೇಯನಾಗಿ ಏನ್ ಮಾಡ್ತಾ ಇದ್ದಾನೆ, ನಡೀತಾ ಇದ್ದಾನೆ ಪ್ರಿಯರೇ. ಹಲ್ಲೆಲೂಯಾ. ಆ ವ್ಯಕ್ತಿ ಬೇರೆ ಯಾರು ಅಲ್ಲ. ಒಂದು ಸಾರಿ ನೀವು ಸತ್ಯವೇದ ಪುಸ್ತಕವನ್ನು ತೆಗೆಯುವುದೇ ಆದ್ರೆ 2ನೇ ಅರಸುಗಳ ಪುಸ್ತಕ 18ನೇ ಅಧ್ಯಾಯ 6-7ನೇ ವಾಕ್ಯ ಓದಿ ಒಂದ್ಸಾರಿ. ಇದಲ್ಲದೆ ಇವನು ಯೆಹೋವನನ್ನೇ ಹೊಂದಿಕೊಂಡು ಆತನನ್ನು ಬಿಡದೆ ಹಿಂಬಾಲಿಸಿ ಆತನು ಮೋಶೆಯ ಮುಖಾಂತರವಾಗಿ ಅನುಗ್ರಹಿಸಿದ ಆಜ್ಞೆಯನ್ನ ಕೈಕೊಂಡನು. ಹಲ್ಲೆಲೂಯಾ. ದೇವರು ಒಬ್ಬ ಮನುಷ್ಯನನ್ನು ನೇಮಕ ಮಾಡಿ ಆತನ ಮೂಲಕವಾಗಿ ಜನರನ್ನ ಏನ್ ಮಾಡ್ತಾ ಇದ್ರು, ನಡೆಸ್ತಾ ಇದ್ರು ಪ್ರಿಯರೇ. ಈಗಲೂ ಕೂಡ ಹಲ್ಲೆಲೂಯಾ. ಅದರ ಸಲುವಾಗಿ ಗುರುವಿಗೆ ಏನಿದೆ, ಒಳ್ಳೆಯ ಪ್ರಾಧಾನ್ಯತೆ ಇದೆ. ಹಲ್ಲೆಲೂಯಾ, ಹಲ್ಲೆಲೂಯಾ. ಗುರುವಿಗೆ ದೇವರ ಸಮಾನ ಎಂಬುದಾಗಿ ಎಣಿಸ್ತಾರೆ ಪ್ರಿಯರೇ ನಮ್ಮ ಭಾರತ ಒಂದು ದೇಶದಲ್ಲಿ. ಹಲ್ಲೆಲೂಯಾ, ಪ್ರೈಸ್ ದಿ ಲಾರ್ಡ್. ಅದರ ಸಲುವಾಗಿ ನಾವು ನೋಡುವಾಗ ಗುರು ಮತ್ತು ದೇವರು ಇಬ್ರು ಒಂದೇ ಹತ್ರ ಇದ್ರೆ, ನೀನು ಯಾರಿಗೆ ಕಾಲಿಗೆ ಬೀಳ್ತಿ ಅಂತೇಳಿ ಒಬ್ಬ ಭಕ್ತ ಕೇಳಿದ್ರೆ ಆ ಭಕ್ತನು ಹೇಳ್ತಾನೆ, ಯಾರಿಗೆ ನಾನು ಮೊದಲು ಕಾಲಿಗೆ ಬೀಳ್ತೀನಿ, ಗುರುವಿಗೆ ಕಾಲಿಗೆ ಬೀಳ್ತೀನಿ. ಯಾಕೆ ಹೇಳ್ರಿ, ಗುರುವೇ ನನ್ನನ್ನ ದೇವರ ಕಡೆಗೆ ಸೇರಿಸಿರುವಂಥದ್ದು, ದೇವರ ಬಗ್ಗೆ ಹೇಳಿರುವಂಥದ್ದು, ದೇವರ ಆಲೋಚನೆಗಳನ್ನ ದೇವರ ಕುರಿತಾಗಿ ನನಗೆ ತಿಳಿಯಪಡಿಸಿರುವಂಥದ್ದು ಗುರುವೇ ಎಂಬುದಾಗಿ ಪ್ರಿಯರೇ. ಹಲ್ಲೆಲೂಯಾ, ಪ್ರೈಸ್ ದಿ ಲಾರ್ಡ್. ಅದರ ಸಲುವಾಗಿ ಭಾರತ ದೇಶದಲ್ಲಿ ಗುರುವಿಗೆ ಒಂದು ಪ್ರಧಾನವಾದಂತಹ ಸ್ಥಾನ ಇದೆ ಪ್ರಿಯರೇ. ಶ್ರೇಷ್ಠವಾದಂತಹ ಸ್ಥಾನವನ್ನ ಕೊಟ್ಟಿದ್ದಾರೆ. ಹಲ್ಲೆಲೂಯಾ. ಆದರೆ ಆ ಗುರು ಯಾರಾಗಿದ್ದಾರೆ ಎಂಬುದಾಗಿ ನಾವು ತಿಳ್ಕೊಬೇಕು. ಹಲ್ಲೆಲೂಯಾ. ಯಾರು ಆ ಗುರು ಯಾರಾಗಿದ್ದಾರೆ? ಸರ್ವಪಲ್ಲಿ ರಾಧಾಕೃಷ್ಣ ಅವರು ಹೇಳ್ತಾರೆ, ಏನಂತ ಹೇಳಂದ್ರೆ, ನಜರೇತಿನ ಯೇಸುವೆ ಈ ಲೋಕವು ಕಂಡಿರುವಂತ ಅತ್ಯಂತ ಮಹಾಗುರು ಆಗಿದ್ದಾನೆ ಅಂತೇಳಿ. ಯಾರು ಮಹಾಗುರು? ಯಾರು ಮಹಾಗುರು? ಗುರು ಯಾರಾಗಿದ್ದಾರೆ? ನಜರೇತಿನ ಯೇಸು. ಯಾರು ಹೇಳಿರುವಂತದ್ದು? ಸರ್ವಪಲ್ಲಿ ರಾಧಾಕೃಷ್ಣನ್ ಅವರು ಪ್ರಿಯರೇ. ಹಲ್ಲೆಲೂಯಾ. ಇಲ್ಲಿ ನಾವು ನೋಡ್ತಾ ಇದ್ದೇವೆ, ದೇವರ ವಾಕ್ಯ ಹೇಳ್ತಾ ಇದೆ, ಗುರು ಏನ್ ಮಾಡ್ತಾನ್ರಿ? ಮಕ್ಕಳನ್ನ, ಭಕ್ತರನ್ನ ದೇವರ ಕಡೆಗೆ ಸೆಳಿತಾನೆ, ದೇವರ ಕಡೆಗೆ ಆಕರ್ಷಣೆ ಮಾಡ್ತಾನೆ. ಹಲ್ಲೆಲೂಯಾ, ಪ್ರೈಸ್ ದಿ ಲಾರ್ಡ್. ಇಲ್ಲಿ ನಾವು ನೋಡ್ತಾ ಇದ್ದೇವೆ, ದೇವರ ವಾಕ್ಯ ಹೇಳ್ತಾ ಇದೆ 2ನೇ ಅರಸುಗಳ ಪುಸ್ತಕದಲ್ಲಿ ಹಿಜ್ಕೀಯ ಎನ್ನುವಂತ ಒಬ್ಬ ವ್ಯಕ್ತಿ ಇದ್ದಾನೆ. ಆ ವ್ಯಕ್ತಿ ಏನ್ ಮಾಡ್ತಾ ಇದ್ದಾನಂದ್ರೆ, ತನ್ನ ಹಣವನ್ನಾಗಲಿ, ತನ್ನ ಆಸ್ತಿಯನ್ನಾಗಲಿ, ತನ್ನ ಅಂತಸ್ತಿನ ಮೇಲೆ ಮೋಹಗೊಳ್ಳದೆ ಆತನು ಪರಿಪೂರ್ಣವಾಗಿ ತನ್ನ ಪೂರ್ವಿಕರು ಮಾಡಿರ್ತಕ್ಕಂಥ ವ್ಯರ್ಥವಾದ ಕಾರ್ಯಗಳನ್ನ, ವ್ಯರ್ಥವಾದ ಸಂಪ್ರದಾಯಗಳನ್ನ ದೂರ ಮಾಡಿ ಆತನು ಪರಿಪೂರ್ಣವಾಗಿ ಯಾರನ್ನು ಹಿಂಬಾಲಿಸಿ ನಡೀತಾ ಇದ್ದಾನೆ? ದೇವರು ಮೊದಲಿಗೆ ಆರಿಸಿಕೊಂಡಿರ್ತಕ್ಕಂಥ ಭಕ್ತನಾಗಿರ್ತಕ್ಕಂಥ ಮೋಶೆಯು ಹೇಳಿರ್ತಕ್ಕಂಥ ಧರ್ಮಶಾಸ್ತ್ರದಲ್ಲಿ ಇರ್ತಕ್ಕಂಥ ಆಜ್ಞೆಗಳನ್ನ ಹಿಂಬಾಲಿಸಿ, ಅವುಗಳಲ್ಲಿ ದೇವರು ಯಾವುಗಳನ್ನ ಭರಿಸಿದ್ದಾರೋ ಅವೆಲ್ಲವುಗಳನ್ನ ಹಿಂಬಾಲಿಸಿ ಏನ್ ಮಾಡ್ತಾ ಇದ್ದಾನೆ? ಕೈಕೊಂಡು ನಡೀತಾ ಇದ್ದಾನೆ ಪ್ರಿಯರೇ. ಹಲ್ಲೆಲೂಯಾ, ಪ್ರೈಸ್ ದಿ ಲಾರ್ಡ್. ಅದರಲ್ಲಿ ಏನಿದೆ ಅಂದ್ರೆ, ಮೊದಲನೇದಾಗಿ ನಿನ್ನ ಸೃಷ್ಟಿಕರ್ತನಾದ ದೇವರನ್ನ ನೀನೇನ್ ಮಾಡು? ಆರಾಧನೆ ಮಾಡು. ನಿನ್ನ ಸೃಷ್ಟಿಕರ್ತನಾದ ದೇವರು ಒಬ್ಬಾತನೇ ಇದ್ದಾನೆ, ಆತನನ್ನು ನೀನೇನ್ ಮಾಡ್ಬೇಕು? ಆರಾಧನೆ ಮಾಡುವುದು. ವಿಮೋಚನ ಕಾಂಡ ಪುಸ್ತಕದಲ್ಲಿ 20ನೇ ಅಧ್ಯಾಯದಲ್ಲಿ ದಶಾಜ್ಞೆಗಳ ಕುರಿತಾಗಿ ಸವಿಸ್ತಾರವಾಗಿ ಏನಾಗಿದೆ ಪ್ರಿಯರೇ? ಬರೆಯಲ್ಪಟ್ಟಿದೆ. ಹಲ್ಲೆಲೂಯಾ, ಪ್ರೈಸ್ ದಿ ಲಾರ್ಡ್. ದಶಾಜ್ಞೆಗಳಲ್ಲಿ ಹೇಳಲ್ಪಟ್ಟಿರುವಂತದ್ದು ಒಂದೇ, ಮೊದಲು ದೇವರನ್ನ ಪ್ರೀತಿ ಮಾಡು. ಎರಡನೆಯದಾಗಿ ನಿನ್ನ ಕುಟುಂಬ, ನಿನ್ನ ಸುತ್ತಮುತ್ತಲಿರ್ತಕ್ಕಂಥ ಜನರು ಕೂಡ, ಅವರು ಕೂಡ ಯಾರಾಗಿದ್ದಾರೆ? ದೈವ ಸ್ವರೂಪಿಗಳಾಗಿದ್ದಾರೆ. ಅವ್ರು ಯಾರಿಗೂ ಕೂಡ ನೀನು ಏನ್ ಮಾಡಬಾರ್ದು? ದ್ವೇಷ, ಕಕ್ಷೆ, ಮನೋಭಾವನೆಯಿಂದ ನೀನು ಇರಬಾರದು. ಮೊದಲು ದೇವರನ್ನ ಪ್ರೀತಿಸು, ಎರಡನೆಯದಾಗಿ ನಿನ್ನ ನೆರೆಯವರನ್ನ ನಿನ್ನಂತೆ ನೀನು
ಪ್ರೀತಿಸು ಎಂಬುದಾಗಿ. ಇದಕ್ಕೆ ಸರಿಯಾಗಿ ನಡೆದಿರ್ತಕ್ಕಂಥ ಹಿಜ್ಕೀಯನು ಏನನ್ನ ಹೊಂದಿಕೊಂಡ ಅಂದ್ರೆ, ದೇವರ ವಾಕ್ಯ ಹೇಳ್ತಾ ಇದೆ ಪ್ರಿಯರು, ಏನಂತ ಹೇಳ್ತಾ ಇದೆ 7ನೇ ವಾಕ್ಯದಲ್ಲಿ ನಾವು ನೋಡುವಾಗ, ಯೆಹೋವನು ಇವನ ಸಂಗಡ ಇದ್ದದರಿಂದ ಎಲ್ಲಿಗೆ ಹೋದರೂ ಕೃತಾರ್ಥನಾಗಿ ಬರುತ್ತಿದ್ದನು. ಹಲ್ಲೆಲೂಯಾ. ಅವನು ಕೈ ಹಾಕಿದ ಕೆಲಸ ಯಾವುದೇ ಇರಲಿ, ದೇವರು ಅದನ್ನ ಏನ್ ಮಾಡ್ತಾ ಇದ್ರು, ಸಫಲ ಮಾಡ್ತಾ ಇದ್ರು ಪ್ರಿಯರೇ. ಹಲ್ಲೆಲೂಯಾ. ಒಂದು ದೇಶದ ರಾಜನಾಗಿದ್ದಾನೆ, ಆತನಿಗೆ ಯುದ್ಧಕ್ಕೆ ಹೋಗುವ ಸಮಯದಲ್ಲಿ ದೇವರು ಆತನ ಸಂಗಡ ಇದ್ದು ಯುದ್ಧದಲ್ಲಿ ಜಯವನ್ನ ಅನುಗ್ರಹ ಮಾಡ್ತಾ ಇದ್ದ ಪ್ರಿಯರೇ. ಬಾವಿಯನ್ನ ತೋಡಿಸ್ತಾ ಇದ್ರು, ಬೋರ್ವೆಲ್ ಹಾಕಕ್ ಅವಾಗ ಈಗಿನ ತರ ಎಲ್ಲ ಮಷಿನ್ಗಳು ಇದ್ದಿಲ್ಲ. ಹಲ್ಲೆಲೂಯಾ. ತೋಡ್ತಾ ಇದ್ರು ಜನರು. ಹಲ್ಲೆಲೂಯಾ. ತೋಡುವಾಗ ಒಳ್ಳೆಯ ನೀರು ಬೀಳುವಂತೆ ದೇವರು ಕಾರ್ಯ ಮಾಡ್ತಾ ಇದ್ರು. ಎಲ್ಲಿ ನೀರಿರುತ್ತೋ ಅಲ್ಲಿ ಸಮೃದ್ಧಿ ಇದೆ. ಹಲ್ಲೆಲೂಯಾ. ಪ್ರೈಸ್ ಗಾಡ್. ಅದ್ಭುತವಾಗಿ ಆತನು ಕೈ ಹಾಕಿದ ಪ್ರತಿಯೊಂದು ಕೆಲಸವನ್ನ ದೇವರು ಏನ್ ಮಾಡ್ತಾ ಇದ್ರು ಪ್ರಿಯರೇ, ಆಶೀರ್ವಾದ ಮಾಡ್ತಾ ಇದ್ರು, ಸಫಲ ಮಾಡ್ತಾ ಇದ್ರು. ಯಾಕೆ ಸಫಲ ಮಾಡ್ತಾ ಇದ್ರು ಅಂದ್ರೆ, ಆತನು ತನ್ನ ಪೂರ್ವಿಕರ ರೀತಿಯಲ್ಲಿ ತಪ್ಪಾದ ಮಾರ್ಗದಲ್ಲಿ ನಡೆಯದೆ ಆತನು ಸೃಷ್ಟಿಕರ್ತನಾದ ದೇವರ ಆಜ್ಞೆಗಳಿಗೆ ಒಳಗಾಗಿ ಹಲ್ಲೆಲೂಯಾ ಆತನು ನಡೀತಾ ಇದ್ದಾನೆ ಪ್ರಿಯರೇ. ಹಲ್ಲೆಲೂಯಾ. ಇವತ್ತಿನ ದಿನ 49ನೇ ಕೀರ್ತನೆ ನಾವು ನೋಡುವಾಗ ಅಲ್ಲಿ ಕೀರ್ತನೆಯಲ್ಲಿ ಹೇಳಲ್ಪಡುತ್ತೆ, ಈ ಲೋಕದ ಆಸ್ತಿ ಐಶ್ವರ್ಯವನ್ನ ಅನೇಕರು ನಂಬುತ್ತಾರೆ, ವಿಶ್ವಾಸ ಇಡುತ್ತಾರೆ. ಅದನ್ನೇ ನಂಬಿ ಮೋಹಗೊಂಡವರಾಗಿ ಅವರ ಅಂತ್ಯ ದುರಾವಸ್ಥೆಗೆ ಹೋಗಿರುತ್ತೆ ಪ್ರಿಯರೇ. ಹಲ್ಲೆಲೂಯಾ. 2-3 ದಿನಗಳಿಂದ ಟಿವಿಯಲ್ಲಿ ನ್ಯೂಸ್ ಅಲ್ಲಿ ನಾವು ನೋಡ್ತಾ ಇದ್ದೀವಿ. ಹಲ್ಲೆಲೂಯಾ. CCD ಸಂಸ್ಥಾಪಕನಾಗಿರ್ತಕ್ಕಂಥ VG ಸಿದ್ಧಾರ್ಥ್ ಎನ್ನುವಂತ ವ್ಯಕ್ತಿ ಪ್ರಿಯರೇ. ಹಲ್ಲೆಲೂಯಾ. ಬಡತನದ ಸ್ಥಿತಿಯಲ್ಲಿ ಬೆಳೆದು ಮುಂದೆ ಸಮೃದ್ಧಿಯಾಗಿ ಕೋಟ್ಯಾಧಿಪತಿಯಾಗಿ ಬೆಳಕನ್ನ ಚೆಲ್ಲಿದಂತ ವ್ಯಕ್ತಿ, ಅನೇಕರಿಗೆ ಉದ್ಯೋಗ ಅವಕಾಶಗಳನ್ನು ಒದಗಿಸಿಕೊಟ್ಟಿರ್ತಕ್ಕಂಥ ಸಿದ್ಧಾರ್ಥ್ ಎನ್ನುವಂತ ಒಬ್ಬ ವ್ಯಕ್ತಿ ಪ್ರಿಯರೇ. ಆತನ ಅಂತ್ಯಾವಸ್ಥೆ ಏನಾಯ್ತು ಗೊತ್ತಾ? ಹಲ್ಲೆಲೂಯಾ. ಕೋಟಿ ಗಳಿಸಿದ್ದಾನೆ. ಎಷ್ಟೋ ಅನೇಕ 6 ದೇಶಗಳಲ್ಲಿ ಆತನ ಏನಿದೆ, ಕೇಫ್ ಕಾಫಿ ಡೇ ಇದೆ. ಹಲ್ಲೆಲೂಯಾ. ಪ್ರೈಸ್ ಗಾಡ್. ಅನೇಕರು ಕೈ ಕೆಳಗಡೆ ಇದ್ದಾರೆ. ಸುಮಾರು ಎಷ್ಟೋ 1000 ಎಕರೆ, 16,000 ಎಕರೆ ಅನ್ಸುತ್ತೆ, ಅಷ್ಟು ಎಕರೆ ಕಾಫಿ ತೋಟ ಇದೆ. ಹಲ್ಲೆಲೂಯಾ. ಪ್ರೈಸ್ ಗಾಡ್. ಆತನು ಹೋಗಿ ಏನ್ ಮಾಡ್ತಾ ಇದ್ದಾನೆ, ಉಲ್ಲಾಳ ಮಂಗಳೂರು ಮಧ್ಯದಲ್ಲಿ ನೇತ್ರಾವತಿ ನದಿ, ಆ ನದಿಯ ಒಂದು ಬ್ರಿಡ್ಜಿನ ಮೇಲೆ ನಿಂತುಕೊಂಡು ಹಾರಿ ಏನ್ ಮಾಡಿದ, ಸತ್ತು ಹೋದ ಪ್ರಿಯರೇ. ಕೋಟ್ಯಾಧಿಪತಿ, ಹಣ ಇದೆ, ಆಸ್ತಿ ಇದೆ, ಅಂತಸ್ತು ಇದೆ, ಆದ್ರೆ ಏನಿಲ್ಲ, ಆತನಿಗೆ ರಕ್ಷಣೆ ಇಲ್ಲ, ಮನಸ್ಸಿಗೆ ಸಮಾಧಾನ ಇಲ್ಲ. ಅದರ ಸಲುವಾಗಿ ಇವತ್ತಿನ ದಿನ ಅನೇಕರು ದುಡ್ಡಿನಲ್ಲಿ ಮೋಹಗೊಂಡವರಾಗಿ ದುಡ್ಡನ್ನೇ ದೇವರು ಎಂಬುದಾಗಿ ಪೂಜಿಸುವಂತವರಿದ್ದಾರೆ. ದುಡ್ಡಿಗಾಗಿಯೇ ಒಂದು ದೇವತೆಯನ್ನು ಇಟ್ಟಂತವರಿದ್ದಾರೆ ಪ್ರಿಯರೇ. ಹಲ್ಲೆಲೂಯಾ. ಪ್ರೈಸ್ ಗಾಡ್. ಇಲ್ಲಿ ನಾವು ನೋಡ್ತಾ ಇದ್ದೇವೆ, ದೇವರು ಹೇಳ್ತಾ ಇದ್ದಾನೆ, ಏಸಪ್ಪ ಧನವನ್ನು ದೇವರನ್ನು ನೀವು ಸೇವಿಸಲಾರೆ. ದುಡ್ಡು ಯಾವಾಗಲೂ ನಿಮ್ ಕಾಲ್ ಕೆಳಗಡೆ ಇರಬೇಕು. ದುಡ್ಡು ನಿಮ್ಮನ್ನು ಹುಡುಕಿಕೊಂಡು ಬರಂಗೆ ದೇವ್ರು ಮಾಡ್ತೀನಿ ಅಂತ ಹೇಳಿದಾನೆ. ಹಲ್ಲೆಲೂಯಾ. ಆದ್ರೆ ನೀವು ಮೊದಲನೇದಾಗಿ 6:33 ಪ್ರಕಾರವಾಗಿ ಮತ್ತಾಯನು ಬರೆದ ಸುವಾರ್ತೆ, ದೇವರ ರಾಜ್ಯಕ್ಕಾಗಿ ನೀತಿಗಾಗಿ ನೀವು ತವಕ ಪಡಬೇಕು. ನೀವು ತವಕ ಪಡುವವರೇ ಆದ್ರೆ ಆ ಕಾರ್ಯಗಳು ಆಗುವಂತದನ್ನ ನಿಮಗೆ ಗೊತ್ತೇ ಆಗೋದಿಲ್ಲ. ದೇವರು ಒಂದೊಂದನ್ನ ಏನ್ ಮಾಡ್ತಾ ಇರ್ತಾರೆ, ಸಫಲ ಪಡಿಸ್ತಾ ಇರ್ತಾರೆ ಪ್ರಿಯರೇ. ಹಲ್ಲೆಲೂಯಾ. ಹಲ್ಲೆಲೂಯಾ. ಅದರ ಸಲುವಾಗಿ ಪ್ರಿಯರೇ, ದೇವರ ವಾಕ್ಯದಲ್ಲಿ ನಾವು ನೋಡ್ತಾ ಇದ್ದೇವೆ, ಈ ಹಿಜ್ಕೀಯ ಮೊದಲನೇದಾಗಿ ಏನ್ ಮಾಡಿದ, ಆ 3 ಅಂಶಗಳನ್ನ ತೆಗೆದುಹಾಕಿದ. ತನ್ನಲ್ಲಿರ್ತಕ್ಕಂಥ ಕೊಳಕು ಹುಡುಕು ಎಲ್ಲ ತೆಗೆದು ಹಾಕಿ ಆತನು ದೇವರಿಗೆ ಪ್ರಾಧಾನ್ಯತೆಯನ್ನು ಕೊಡ್ತಾ ಇದ್ದಾನೆ, ದೇವರಿಗೆ ಶ್ರೇಷ್ಠವಾದ ಸ್ಥಾನವನ್ನು ಕೊಡ್ತಾ ಇದ್ದಾನೆ, ದೇವರಿಗಾಗಿ ಆತೊಡಿತಾ ಇದ್ದಾನೆ. ಅಲ್ಲಿ ನಾವು ನೋಡ್ತಾ ಇದ್ದೇವೆ ಆ ವ್ಯಕ್ತಿಯ ಜೀವಿತ ಹೆಂಗಿದೆ ಅಂದ್ರೆ, ನೀರಿನ ಬಳಿಯಲ್ಲಿ ಹುಟ್ಟಿ ಬೆಳೆದಿರುವ ಮರದೋಪಾದಿಯಲ್ಲಿ ಇದೆ ಪ್ರಿಯರೇ. ಹಲ್ಲೆಲೂಯಾ. ಇವತ್ತು ಈ ಅಮಾವಾಸ್ಯೆಯಲ್ಲಿ ನೀನು ಒಣಗಿದ ರೀತಿಯಲ್ಲಿ ಬಂದಿದೆಯೇನು? ಹಲ್ಲೆಲೂಯಾ. ಯಾವ ಕೈ ಹಾಕಿದ ಕೆಲಸಗಳೆಲ್ಲ ಬರೀ ಅಸಫಲವಾಗ್ತಾ ಇದೆ ಏನು? ಸಫಲನೇ ಇರಲಾರದ ಪರಿಸ್ಥಿತಿಯಿಂದ ನೀನು ಮಂದಿರಕ್ಕೆ ದೇವರನ್ನು ಹುಡುಕಿಕೊಂಡು ಬಂದಿದೆಯೇನು ಪ್ರಿಯಳೇ? ದೇವರು ವಾಕ್ಯ ಹೇಳ್ತಾ ಇದೆ, ಮೊದಲು ನಿನ್ನಲ್ಲಿರ್ತಕ್ಕಂಥ ಆ ಕೆಟ್ಟವುಗಳನ್ನು ತೆಗೆದುಹಾಕಿ ಪರಿಪೂರ್ಣವಾಗಿ ನೀನು ದೇವರನ್ನ ಹುಡುಕುವಾಗ, ಪರಿಪೂರ್ಣವಾಗಿ ದೇವರಿಗೆ ನೀನು ಪ್ರಧಾನವಾದಂತ ಸ್ಥಾನವನ್ನ ಕೊಡುವಾಗ ದೇವರು ನಿನ್ನನ್ನ ಏನ್ ಮಾಡ್ತಾನೆ, ಉನ್ನತವಾದ ಸ್ಥಾನದಲ್ಲಿ ಇಡ್ತಾನೆ ಪ್ರಿಯರೇ. ಹಲ್ಲೆಲೂಯಾ. ಪ್ರೈಸ್ ದಿ ಲಾರ್ಡ್. ಈ ಒಂದು 19-20ನೇ ಶತಮಾನದಲ್ಲಿ 16ನೇ ಶತಮಾನದಿಂದ ಪ್ರಾರಂಭವಾಗಿರ್ತಕ್ಕಂಥ ಬ್ರಿಟನ್ ಸಾಮ್ರಾಜ್ಯದ ಕುರಿತಾಗಿ ನಾವು ನೋಡುವಾಗ ಅವರು ದೇವರನ್ನ ನಂಬಿದಂತ ಮಕ್ಕಳಾಗಿದ್ದರು ಪ್ರಿಯರೇ. ಇಂಗ್ಲೆಂಡ್ ದೇಶದ ರಾಣಿಯರು, ಹಲ್ಲೆಲೂಯಾ, ಸ್ತ್ರೀಯರು, ಹಲ್ಲೆಲೂಯಾ, ಎಲಿಜಬೆತ್ ರಾಣಿ, ವಿಕ್ಟೋರಿಯಾ ಮಹಾರಾಣಿ ಅವರು ಹೇಳ್ತಾರೆ, ಏನಂತ ಹೇಳ್ತಾರೆ ಅಂದ್ರೆ,
ನಾವು ಇಷ್ಟೆಲ್ಲ ಸಮೃದ್ಧಿಯನ್ನ, ನಾವು ಇಷ್ಟೆಲ್ಲ ಸಫಲತೆಯನ್ನ ಹೊಂದುವುದಕ್ಕೆ ಕಾರಣವಾಗಿರುವಂಥದ್ದು ಒಂದೇ ಒಂದು, ಅದು ಏನಾಗಿದೆ? ದೇವರ ಸತ್ಯವೇದ. ಹಲ್ಲೆಲೂಯಾ. ಏನಾಗಿದೆ? ದೇವರ ಸತ್ಯವೇದ. ನಾವು ಸಫಲತೆಯನ್ನ ಕಾಣುವುದಕ್ಕೆ ಒಂದೇ ಒಂದು ಕಾರಣ, ಯಾಕಂದ್ರೆ ಈ ಸತ್ಯವೇದದಲ್ಲಿ ದೇವರು ಬರೆಯಿಸಿಟ್ಟಿದ್ದಾನೆ. ಮನುಷ್ಯರು ಯಾವ ರೀತಿಯಾಗಿ ನಾಶವಾಗ್ತಾರೆ, ಮನುಷ್ಯರು ಯಾವ ರೀತಿಯಾಗಿ ಅಭಿವೃದ್ಧಿ ಆಗ್ತಾರೆ, ಮನುಷ್ಯರು ಯಾವ ರೀತಿಯಾಗಿ ಏಳಿಗೆಯನ್ನ ಕಾಣಬಹುದು ಎಂಬುದಾಗಿ ದೇವರು ಏನ್ ಮಾಡಿದ್ದಾರೆ? ಲೇಖನ ಪಡಿಸಿದ್ದಾರೆ. ಪ್ರಿಯರೇ, ಇವತ್ತಿನ ದಿನ ನೀನು ಒಂದೇ ಒಂದು ಮಾಡಬೇಕಾಗಿದೆ, ಏನಂದ್ರೆ ನಿನ್ನ ಕಾರ್ಯಗಳು ಸಫಲವಾಗಬೇಕಾದರೆ ನೀನು ಮೊದಲನೇ ಸ್ಥಾನವನ್ನ, ಪ್ರಥಮ ಸ್ಥಾನವನ್ನ ನಿನ್ನ ದೇವರಿಗೆ ಕೊಡಬೇಕಾಗಿದೆ. ಹಲ್ಲೆಲೂಯಾ. ನಿನ್ನ ದೇವರಿಗೆ ಮೊಟ್ಟ ಮೊದಲನೇ ಸ್ಥಾನವನ್ನ ನೀನು ಕೊಡಬೇಕಾಗಿದೆ. ಪ್ರಿಯರೇ, ಇಲ್ಲಿ ನಾವು ನೋಡ್ತಾ ಇದ್ದೇವೆ, ಯೆಹೋವನು ಇವನ ಸಂಗಡ ಇದ್ದದರಿಂದ. ಯಾರಿದ್ದಾರೆ ಆತನ ಸಂಗಡ? ಯಾರಿದ್ದಾರೆ? ದೇವರಿದ್ದಾರೆ. ಯೆಹೋವ ದೇವರಿದ್ದಾನೆ. ಹಲ್ಲೆಲೂಯಾ. ಇದ್ದದರಿಂದ ಅವನು ಓದಲ್ಲೆಲ್ಲ ಕೃತಾರ್ಥನಾಗಿ ಬರ್ತಾ ಇದ್ದನು. ನೀವು ಒಂದ್ಸಾರಿ ಆದಿಕಾಂಡ ಪುಸ್ತಕವನ್ನ ತೆಗೆದ್ರೆ ಅಲ್ಲಿ ಕೂಡ ಒಂದು ವಾಕ್ಯ ಇರುತ್ತೆ ಪ್ರಿಯರೇ. ಆದಿಕಾಂಡ ಪುಸ್ತಕ ಹಲ್ಲೆಲೂಯಾ, 2ನೇ ವಾಕ್ಯ 39ನೇ ಅಧ್ಯಾಯ. ಯೆಹೋವನು ಯೋಸೇಫನ ಸಂಗಡ ಇದ್ದದ್ರಿಂದ ಅವನು ಏಳಿಗೆಯಾಗಿ ಐಗುಪ್ತನಾದ ತನ್ನ ದಣಿಯ ಮನೆಯೊಳಗೆ ಸೇವಕನಾದನು. ಯೆಹೋವನು ಯೋಸೇಫನ ಸಂಗಡವಿದ್ದು ಅವನು ಮಾಡುವ ಕೆಲಸವನ್ನೆಲ್ಲ ಸಫಲವಾಗುವಂತೆ ಮಾಡುತ್ತಾನೆಂದು ಅವನ ದಣಿ ತಿಳಿದು ಅವನ ಮೇಲೆ ದಯಿಟ್ಟು ಅವನನ್ನು ಸ್ವಂತ ಸೇವಕನನ್ನಾಗಿ ನೇಮಿಸಿಕೊಂಡನು. ಇದಲ್ಲದೆ ಆ ದಣಿಯು ಅವನಿಗೆ ತನ್ನ ಮನೆಯಲ್ಲಿ ಪಾರುಪತ್ಯವನ್ನು ಕೊಟ್ಟು ತನ್ನ ಆಸ್ತಿಯನ್ನೆಲ್ಲ ಅವನ ವಶಕ್ಕೆ ಒಪ್ಪಿಸಿದನು. ಪ್ರೈಸ್ ದಿ ಲಾರ್ಡ್. ಹಲ್ಲೆಲೂಯಾ. ಪ್ರೈಸ್ ದಿ ಲಾರ್ಡ್. ಯೋಸೇಫನ ಸಂಗಡ ಯಾರಿದ್ದಾರೆ? ದೇವರಿದ್ದಾರೆ. ಹಲ್ಲೆಲೂಯಾ. ಯೋಸೇಫನ ಜೀವಿತ ನೀವೆಲ್ಲರೂ ಕೇಳಿದ್ದೀರಿ ಅನೇಕ ಸಾರಿ. ಹಲ್ಲೆಲೂಯಾ. ಆತನ ಸಂಗಡ ಯಾರು ಇರುವುದರಿಂದ ಆತನು ಐಗುಪ್ತ ದೇಶಕ್ಕೆಲ್ಲ ಒಬ್ಬ ಪ್ರಧಾನ ಮಂತ್ರಿ ಆಗೋದಕ್ಕೆ ಸಾಧ್ಯವಾಯ್ತಂದ್ರೆ ದೇವರು ಆತನ ಸಂಗಡ ಇದ್ದ. ಪ್ರಿಯರೇ, ಹಲ್ಲೆಲೂಯಾ. ಒಂದು ಸಾರಿ ಆಲೋಚನೆ ಮಾಡಿ, ಇವತ್ತು ನಿಮ್ಮ ಜೀವಿತದಲ್ಲಿ ದೇವರು ನಿಜವಾಗ್ಲೂ ಇದ್ದಾನಾ, ಅಥವಾ ದೇವರು ಇದ್ದಾನೆ ಎನ್ನುವಂತ ಭ್ರಮೆಯಲ್ಲಿ ನೀವು ಜೀವಿಸ್ತಾ ಇದ್ದೀರಾ? ಪ್ರಿಯರೇ, ಅದರ ಸಲುವಾಗಿ 49ನೇ ಕೀರ್ತನೆ ಹೇಳಿದ್ನಲ್ವಾ ಈಗಾಗಲೇ. ಆ 49ನೇ ಕೀರ್ತನೆಯಲ್ಲಿ ನಾವು ನೋಡುವಾಗ ಅವರು ಹಣದ ಮೇಲೆ, ಆಸ್ತಿಯ ಮೇಲೆ, ಐಶ್ವರ್ಯದ ಮೇಲೆ ನಂಬಿಕೆ ಇಡ್ತಾರೆ. ಪ್ರಿಯರೇ, ಹಲ್ಲೆಲೂಯಾ. 6ನೇ ವಾಕ್ಯ 49ನೇ ಅಧ್ಯಾಯ. ಅವರು ತಮ್ಮ ಐಶ್ವರ್ಯವನ್ನೇ ನಂಬಿದ್ದಾರೆ, ತಾವು ಬಹಳ ಆಸ್ತಿವಂತರೆಂದು ಒಪ್ಪಿದ್ದಾರೆ. ಆದರೆ ಯಾವನಾದರೂ ತನ್ನ ಸಹೋದರನು ಸಮಾಧಿಯಲ್ಲಿ ಸೇರದೆ ಶಾಶ್ವತವಾಗಿ ಬದುಕಿರುವುದಕ್ಕಾಗಿ ದೇವರಿಗೆ ಈಡನ್ನು ಕೊಟ್ಟು ಅವನ ಪ್ರಾಣವನ್ನು ಬಿಡಿಸಲಾರನು. ಮರಣವನ್ನ ತಪ್ಪಿಸಿಕೊಳ್ಳುವುದಕ್ಕೆ ಎಷ್ಟು ಹಣ ಕೊಟ್ಟರೂ ಸಾಲುವುದೇ ಇಲ್ಲ. ಅಂತ ಪ್ರಯತ್ನವನ್ನು ನಿಷ್ಫಲವೆಂದು ಬಿಟ್ಟೇ ಬಿಡಬೇಕು. ಹಲ್ಲೆಲೂಯಾ. ಪ್ರೈಸ್ ದಿ ಲಾರ್ಡ್. ಅದೇ ಮುಂದೆ ವಾಕ್ಯ ಹೇಳುತ್ತೆ, ಸುಜ್ಞಾನಿಗಳು ಸಾಯುವುದನ್ನು ನೋಡುತ್ತೇವಲ್ಲ, ಹಾಗೆಯೇ ಪಶುಗಳಂತಿರುವ ಜ್ಞಾನಹೀನರು ನಾಶವಾಗುತ್ತಾರೆ. ಅವರು ನಂಬಿದ್ದ ಆಸ್ತಿಯು ಇತರರ ಪಾಲಾಗುತ್ತದೆ. ಯಾರು ವಿಸ್ತಾರವಾದ ಭೂಸ್ಥಿತಿಗಳಿಗೆ ತಮ್ಮ ಹೆಸರುಗಳನ್ನು ಕೊಟ್ಟಿದ್ದಾರೋ ಅಂತವರಿಗೆ ಸಮಾಧಿಯೇ ಶಾಶ್ವತ ಮಂದಿರವು, ಅದೇ ಅವರ ನಿತ್ಯ ನಿವಾಸವು. ಮನುಷ್ಯನು ಎಷ್ಟು ಘನವಾದ ಪದವಿಯಲ್ಲಿದ್ದರೂ ಸ್ಥಿರವಿಲ್ಲ, ಪಶುಗಳಂತೆಯೇ ಇಲ್ಲವಾಗುತ್ತಾನೆ. ಹಲ್ಲೆಲೂಯಾ. ಪ್ರೈಸ್ ದಿ ಲಾರ್ಡ್. ನಾವು ಏನಾಗಬೇಕಾಗಿದೆ? ದೇವರ ಮಕ್ಕಳಾಗಬೇಕಾಗಿದೆ. ಆಸ್ತಿ ಮೇಲೆ, ಐಶ್ವರ್ಯದ ಮೇಲೆ, ಕುಲದ ಮೇಲೆ ಇರುವಂತ ನಂಬಿಕೆಗಳನ್ನು ನಾವು ಬಿಡಬೇಕಾಗಿದೆ. ಪ್ರಿಯರೇ, ಹಲ್ಲೆಲೂಯಾ. ಪ್ರೈಸ್ ದಿ ಲಾರ್ಡ್. ಯಾವುದು ಕೂಡ ಮೋಕ್ಷಕ್ಕೆ ಸೇರಿಸೋದಿಲ್ಲ. ಪ್ರಿಯರೇ, ಮೋಕ್ಷ ಪ್ರದಾತನಾದ ದೇವರನ್ನ ನೀನು ನಂಬಿ ಆತನನ್ನ ಪರಿಪೂರ್ಣವಾಗಿ ಆತನಲ್ಲಿ ಭರವಸೆ ಇಟ್ಟು ನೀನು ಜೀವಿಸುವಾಗ, ಇಲ್ಲಿ ನಾವು ನೋಡ್ತಾ ಇದ್ದೇವೆ, ಯೋಸೇಫನ ಸಂಗಡ ಯಾರಿದ್ರು? ದೇವರಿದ್ರು. ಹಿಜ್ಕೀಯನ ಸಂಗಡ ಯಾರಿದ್ರು? ದೇವರಿದ್ರು. ದೇವರು ಯಾಕಿದ್ರು ಅವ್ರ ಸಂಗಡ? ಅವರು ಮೊದಲನೇದಾಗಿ ಏನ್ ಮಾಡ್ತಾ ಇದ್ದಾರೆ? ದೇವರನ್ನ ಹುಡುಕ್ತಾ ಇದ್ದಾರೆ. ದೇವರಿಗೆ ಬೇಡವಾದ ಸಂಗತಿಗಳನ್ನು ದೂರ ಮಾಡಿ ತಾವು ಪರಿಪೂರ್ಣವಾಗಿ ತಮ್ಮ ಜೀವಿತದಲ್ಲಿ ಮುಖ್ಯ ಸ್ಥಾನವನ್ನ, ಪ್ರಾಮುಖ್ಯತೆಯ ಸ್ಥಾನವನ್ನ ಯಾರಿಗೆ ಕೊಡ್ತಾ ಇದ್ದಾರೆ? ದೇವರಿಗೆ ಕೊಡ್ತಾ ಇದ್ದಾರೆ. ಪ್ರಿಯರೇ, ಅದರ ಸಲುವಾಗಿ ಪ್ರಿಯರೇ, ಒಂದೇ ಅಂಶ, ನಾವು ಕೈ ಹಾಕಿದ ಕೆಲಸಗಳು ಫಲಭರಿತವಾಗಬೇಕಾದರೆ ನಾವು ಏನ್ ಮಾಡ್ಬೇಕಂತ ಹೇಳಿ ವಾಕ್ಯ ಹೇಳ್ತಾ ಇದೆ.
ಏನ್ ಮಾಡ್ಬೇಕಂತೇಳಿ ಹೇಳ್ತಾ ಇದೆ ವಾಕ್ಯ. ಯೆಹೋವನ ಧರ್ಮಶಾಸ್ತ್ರದಲ್ಲಿ ಆನಂದ ಪಡುವವನಾಗಿ ಅದನ್ನೇ ಹಗಲಿರುಳು ಧ್ಯಾನಿಸುತ್ತಿರುವನು ಅವನು ಎಷ್ಟೋ ಧನ್ಯನು. ಅವನು ನೀರಿನ ಕಾಲುವೆಗಳ ಬಳಿಯಲ್ಲಿ ಬೆಳೆದಿರುವ ಮರದ ಆಗಿರುವನು. ಅಂಥ ಮರವು ತಕ್ಕ ಕಾಲದಲ್ಲಿ ಫಲ ಕೊಡುತ್ತದಲ್ಲ, ಅದರ ಎಲೆ ಬಾಡುವುದೇ ಇಲ್ಲ. ಅದರಂತೆ ಅವನ ಕಾರ್ಯವೆಲ್ಲವೂ ಸಫಲವಾಗುವು. ಯಾರ ಕಾರ್ಯಗಳು ಸಫಲವಾಗ್ತವೆ ಪ್ರಿಯರೇ? ಹಲ್ಲೆಲೂಯಾ. ಅದರ ಸಲುವಾಗಿ ಸೊಲೊಮೋನ್ ಜ್ಞಾನಿ ಹೇಳ್ತಾನೆ, ಸೊಲೊಮೋನನಿಗಿಂತ ಶ್ರೀಮಂತ ವ್ಯಕ್ತಿ, ಸೊಲೊಮೋನನ್ನು ಮಾಡಿಕೊಂಡಿರ್ತಕ್ಕಂಥ ಸಂಪಾದನೆ, ಆಸ್ತಿ, ಐಶ್ವರ್ಯ ಎಷ್ಟಿತ್ತಂದ್ರೆ ಸೊಲೊಮೋನನ್ ಹೇಳ್ತಾನೆ ಏನಂತ ಹೇಳಂದ್ರೆ, ಎಷ್ಟು ಗಳಿಸಿದ್ರು ಕೂಡ ಆತನಲ್ಲಿ ದೇವರು ಇಲ್ಲ ಅಂದ್ರೆ ಅದೆಲ್ಲವೂ ಕೂಡ ಏನಂತೆ ವ್ಯರ್ಥ. ಹಲ್ಲೆಲೂಯಾ. ಮೋಸದಿಂದ ಗಳಿಸಿದ ಹಣಕ್ಕಿಂತಲೂ ಯೆಹೋವನಿಗೆ ನಂಬಿಕೆಯಿಂದ ಇಟ್ಟು ಇರ್ತಕ್ಕಂಥ ಸ್ವಲ್ಪ ಹಣ ಲೇಸಂತ. ಹಲ್ಲೆಲೂಯಾ. ಮೋಸದಿಂದ ಕೋಟಿ ಗಳಿಸಿದ್ರು ಕೂಡ ತೃಪ್ತಿ ಇಲ್ಲ, ಸಮಾಧಾನ ಇಲ್ಲ. ಹಲ್ಲೆಲೂಯಾ. ಪ್ರೈಸ್ ಲಾರ್ಡ್. ಆದ್ರೆ ದೇವರಲ್ಲಿ ಇದ್ದು ನೀನಿರುವಾಗ, ದೇವರ ನಂಬಿಕೊಂಡು ನೀನಿರುವಾಗ ದೇವರೇ ಒದಗಿಸಿ ಕೊಡ್ತಾನೆ. ಹಲ್ಲೆಲೂಯಾ. ದೇವರೇ ಎಲ್ಲವೂ ನಿನ್ನ ಬಳಿಗೆ ಬರುವಂತೆ ಮಾಡ್ತಾನೆ. ಅದ್ರ ಸಲುವಾಗಿ ಮತ್ತಾಯ 6:33 ಹೇಳಿದ್ನಲ್ವಾ, ಏನಂತ ಹೇಳಿ, ದೇವರ ರಾಜ್ಯಕ್ಕಾಗಿ, ನೀತಿಗಾಗಿ ನಾವೇನ್ ಮಾಡ್ಬೇಕು? ತವಕ ಪಡಬೇಕು. ಏನ್ ಮಾಡ್ಬೇಕು? ತವಕ ಪಡಬೇಕು. ಇವತ್ತು ಬೆಳಗ ಮುಂಜಾನೆ ಅಪ್ಪವ್ರಿಗೆ ಒಬ್ರು ಫೋನ್ ಮಾಡಿದ್ರು ಪ್ರಿಯರೇ. ಊರಿಗೆ ಒಳ್ಳೆಯ ಶ್ರೀಮಂತ ವ್ಯಕ್ತಿ, ಒಳ್ಳೆಯ ರೀತಿಯಿಂದ ಬದುಕನ್ನ ಕಟ್ಟಿಕೊಂಡಿರ್ತಕ್ಕಂಥ ವ್ಯಕ್ತಿ. ಆದ್ರೆ ಇವತ್ತು ಆತ ಫೋನಲ್ಲಿ ಸುಮಾರು ನನಗೆ ಫೋನ್ ಕೊಟ್ಟ ಮೇಲೆ 6-7 ನಿಮಿಷಗಳ ಕಾಲ ಬರೀ ಅಳತಾನೇ ಇದ್ದಾನೆ. ಕಾರಣ ಏನು? ಕುಟುಂಬದಲ್ಲಿ ತಂದೆ ತಾಯಿ ಸೇರ್ತಾ ಇಲ್ಲ, ಕಟ್ಟಿಕೊಂಡ ಹೆಂಡತಿ ಆತನಿಗೆ ನಂಬಿಕೆಯಾಗಿ ಜೀವಿಸ್ತಾ ಇಲ್ಲ ಪ್ರಿಯರೇ. ಹಲ್ಲೆಲೂಯಾ. ಹಲ್ಲೆಲೂಯಾ. ಅದೇ ನಾನು ಕೇಳಿದೆ, ಎಷ್ಟಿದೆ ನಿಮಗೆ ಹೊಲ, ನಿಮ್ಮ ಪಾಲಿಗೆ ಬರುವಂತದ್ದು ಎಷ್ಟಿದೆ ಎಂಬುದಾಗಿ ಕೇಳಿದಾಗ ಅದ್ಭುತವಾದ ರೀತಿಯಲ್ಲಿ ಪ್ರಿಯರೇ ಆತನು ಹೇಳ್ತಾ ಇದ್ದಾನೆ, ನನಗಿಷ್ಟು ಪಾಲು, ನನಗಿಷ್ಟು ಬರಬೇಕಾಗಿದೆ, ಎಲ್ಲಾ ರೀತಿಯಿಂದಲೂ ಕೂಡ ನಾನು ಒಳ್ಳೆ ಸಮೃದ್ಧಿ ಉಳ್ಳಂತ ವ್ಯಕ್ತಿಯಾಗಿದ್ದೇನೆ. ಆದ್ರೆ ಇವತ್ತಿನ ದಿನ ನನ್ನ ಪಾಡು ಏನಾಗಿದೆ? ಭಯಂಕರವಾದ ಪಾಡಾಗಿದೆ. ಅದರ ಸಲುವಾಗಿ ನನಗೆ ಸ್ವಲ್ಪ ಆಲೋಚನೆಯನ್ನು ಹೇಳಿಕೊಡ್ರಿ, ನನಗೆ ಧೈರ್ಯವನ್ನು ತುಂಬ್ರಿ ಅಂತೇಳಿ ಆತನ ಏನ್ ಮಾಡ್ತಾ ಇದ್ದ? ಪ್ರಾರ್ಥನೆಯ ಸಹಾಯವನ್ನ ಕೋರಿದ ಪ್ರಿಯರೇ. ಹಲ್ಲೆಲೂಯಾ. ಪ್ರೈಸ್ ಲಾರ್ಡ್. ಆತ ಏನ್ ಹೇಳಿದ ಗೊತ್ತಾ? ಸಾಯ್ಬೇಕಂತೇಳಿ ಆಗಿದ್ರಿ ನನಗೆ, ಬೇಡ, ಈ ಜೀವನನೇ ಬೇಡ. ಹಲ್ಲೆಲೂಯಾ. ಇಲ್ಲಿ ಪ್ರಾರ್ಥನೆಗೆ ಬಂದಿರತಕ್ಕಂಥ ವ್ಯಕ್ತಿಯ ಪ್ರಿಯರೇ. ಹಲ್ಲೆಲೂಯಾ. ಪ್ರೈಸ್ ಲಾರ್ಡ್. ಇಲ್ಲಿ ನಾವು ನೋಡ್ತಾ ಇದ್ದೇವೆ, ಆತನು ಹೇಳ್ತಾ ಇದ್ದಾನೆ, ತಂದೆ ತಾಯಿಗಳ ದೃಷ್ಟಿಯಲ್ಲಿ ಆತನಿಗೆ ನಂಬಿಗಸ್ತನಾಗಿಲ್ಲ, ಕಟ್ಟಿಕೊಂಡ ಹೆಂಡತಿಯ ದೃಷ್ಟಿಯಲ್ಲಿ ಆತನು ನಂಬಿಗಸ್ತನಾಗಿಲ್ಲ. ದುಡಿಯೋದಕ್ಕೆ ಹೋಗಿದ್ದಾನೆ, ಅಲ್ಲಿ ಒಳ್ಳೆ ಹಣ ಸಿಗ್ತಾ ಇದೆ, ಆದ್ರೂ ಕೂಡ ಹಣದಿಂದ ಆತನಿಗೆ ತೃಪ್ತಿ ಬರ್ತಾ ಇಲ್ಲ ಪ್ರಿಯರೇ. ಹಲ್ಲೆಲೂಯಾ. ಪ್ರೈಸ್ ಲಾರ್ಡ್. ಒಂದೇ ಪ್ರಿಯರೇ, ಆತನಿಗೆ ಪ್ರಾರ್ಥನೆ ಮಾಡಿದಾಗ ಆತನೇನಾದ? ಉಲ್ಲಾಸಗೊಂಡ. ಹಲ್ಲೆಲೂಯಾ. ಪ್ರಾರ್ಥನೆ ಮಾಡಿದಾಗ ಸಾಯುವಂತ ಸ್ಥಿತಿ ಬಿಟ್ಟು ಏನಾದ ಪ್ರಿಯರೇ? ಬದುಕುವಂತ ಸ್ಥಿತಿಗೆ ಹೋದ ಪ್ರಿಯರೇ. ಇವತ್ತಿನ ದಿನ ಅನೇಕರಿಗೆ ಮಾರ್ಗದರ್ಶನ ಕೊಡುವಂತವರಿಲ್ಲ, ಆಲೋಚನೆಯನ್ನ ಹೇಳಿಕೊಡುವಂತವರಿಲ್ಲ. ಅವ್ರ ಉದ್ದೇಶಗಳನ್ನ ಸಫಲ ಮಾಡಬೇಕಾದ್ರೆ ಆಲೋಚನೆ ಸಭೆ ಬಹಳ ಮುಖ್ಯ ಅಂತೇಳಿ ಜ್ಞಾನೋಕ್ತಿಯಲ್ಲಿ ನಾವು ನೋಡ್ತೀವಿ ಪ್ರಿಯರೇ. ಹಲ್ಲೆಲೂಯಾ. ಯಾಕೆ ಆತ್ಮಹತ್ಯೆಗೆ ಹೋಗ್ತಾ ಇದ್ದಾರಂದ್ರೆ ಅವರ ಜೀವಿತದಲ್ಲಿ ಮುಂದೆ ಏನಾಗುತ್ತದೆ ಎನ್ನುವುದಕ್ಕೆ ಧೈರ್ಯ ಹೇಳುವಂತವರಿಲ್ಲ. ಹಲ್ಲೆಲೂಯಾ. ಪ್ರೈಸ್ ಲಾರ್ಡ್. ಧೈರ್ಯ ಪಡಿಸುವಂತವರಿಲ್ಲ ಪ್ರಿಯರೇ. ಹಲ್ಲೆಲೂಯಾ. ಇಲ್ಲಿ ನಾವು ನೋಡ್ತಾ ಇದ್ದೇವೆ, ನಿನ್ನ ಕಾರ್ಯಗಳು ಸಫಲ ಆಗಬೇಕಾ? ಮೊದಲನೇ ಸ್ಥಾನ ನೀನು ದೇವರಿಗೆ ಕೊಡು, ಇಲ್ಲದವರಿಗೆ ಕೊಡಬೇಡ. ನೀನು ಅನ್ಕೊಳ್ತಾ ಇರು, ನಮ್ಮ ಪೂರ್ವಿಕರು ಮಾಡ್ಕೊಂಡ್ ಬಂದಾರ್ರಿ, ನಾನು ಮಾಡ್ಲಾರ್ದೆ ಇದ್ರೆ ಹೆಂಗ ಅಂತೇಳಿ. ನಿಮ್ ಪೂರ್ವಿಕರು ಮಾಡಿ 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 ಅವರು ಮಸಣಕ್ಕೆ ಹೋಗಿದ್ದಾರೆ. ಎಲ್ಲಿಗೆ ಹೋಗಿದ್ದಾರೆ? ನರಕದಲ್ಲಿ ತುತ್ತಾಗಿದ್ದಾರೆ. ಅವ್ರು ಹೇಳ್ತಾ ಇರೋದು ಕೂಗು ಒಂದೇ, ನೀವ್ ಯಾರು ಇಲ್ಲಿಗೆ ಬರಬೇಡ್ರಿ. ಯಾಕೆ ಬರಬೇಡ್ರಿ ಅಂದ್ರೆ ಭಯಂಕರವಾಗಿರತಕ್ಕಂತ ಹಿಂಸೆ ಇದೆ, ನೀವ್ ಯಾರು ಇಲ್ಲಿ ಬರಬೇಡ್ರಿ. ಹಲ್ಲೆಲೂಯಾ. ಪ್ರೈಸ್ ಲಾರ್ಡ್. ಅದರ ಸಲುವಾಗಿ ಪ್ರಿಯರೇ, ಅವರ ಕೂಗನ್ನ ನೀವು ಕೇಳೋದಕ್ಕೆ ಏನಿಲ್ಲ, ಆಸ್ಪದ ಇಲ್ಲ. ಆದ್ರೆ ಸತ್ಯವೇದ ಏನ್ ಮಾಡುತ್ತೆ? ತಿಳಿಯಪಡಿಸುತ್ತೆ ಪ್ರಿಯರೇ. ಒಬ್ಬ ಶ್ರೀಮಂತ ವ್ಯಕ್ತಿ ಹೇಳ್ತಾ ಇದ್ದಾನೆ, ಅಯ್ಯೋ, ನಾನು ಶ್ರೀಮಂತನಾಗಿರುವಾಗ ದೇವರನ್ನ ನಾನು ಧಿಕ್ಕಾರ ಮಾಡಿದೆ. ಯಾಕೆ ಬೇಕು ದೇವರು? ನನಗಿದೆ ಅಲ್ಲ, ಆಸ್ತಿ ಇದೆ, ಐಶ್ವರ್ಯ ಇದೆ, ನನಗೆ ನನ್ನ ಸಂಪತ್ತೇ ನನಗಿದೆ, ನನಗೆ ಯಾಕೆ ಬೇಕು ದೇವರು ಅಂತೇಳಿ ಏನ್ ಮಾಡಿದ ಪ್ರಿಯರೇ? ಆ ವ್ಯಕ್ತಿ ಸಂಪತ್ತಿನಲ್ಲಿ ಮುಳುಗಿ ಹೋದ. ಆ ಒಂದು ಸಂದರ್ಭದಲ್ಲಿ ನಾವು ನೋಡ್ತಾ ಇದ್ದೇವೆ, ಪ್ರತಿದಿನವೂ ಕೂಡ ಏನ್ ಮಾಡ್ತಾ ಇದ್ದಂತೆ? ಫ್ರೆಂಡ್ಸ್ ಅನ್ನ ಕರೆಸ್ತಾ ಇದ್ದಂತೆ, ಎಲ್ಲರಿಗೂ ಊಟ ಹಾಕ್ಸ್ತಾ ಇದ್ದ, 5 ನಿಮಿಷಕ್ಕೊಂದು ಒಳ್ಳೆ 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 ಬಟ್ಟೆಗಳನ್ನ ಧರಿಸ್ತಾ ಇದ್ದ ಪ್ರಿಯರೇ. ಹಲ್ಲೆಲೂಯಾ. ಆದ್ರೆ ಕೊನೆಯದಾಗಿ ಆತನು ಸತ್ತಾಗ ಊರಲ್ಲಿ ದೊಡ್ಡದಾದಂತ ಮೆರವಣಿಗೆ, ಹೆಣ ಹೊತ್ಕೊಂಡು ಹೋಗ್ಬೇಕಾದ್ರೆ ಎಲ್ಲ ಮಾಡ್ತಾ ಇದ್ದಾರೆ. ಹಲ್ಲೆಲೂಯಾ. 'ಆದ್ರೆ ಏನಿಲ್ಲ, ಮೋಕ್ಷ ಇಲ್ಲ, ಏನಿಲ್ಲ,
ಮೋಕ್ಷ ಇಲ್ಲ, ಮುಕ್ತಿ ಇಲ್ಲ. ಮಣ್ಣಿಂದ ಬಂದಿದ್ದು ಮಣ್ಣಿಗೆ ಹೋಗುತ್ತೆ. ಆದ್ರೆ ಒಳಗಡೆ ಇರುವಂತ ಆತ್ಮದ ಬೆಲೆ ಏನು? ಆತ್ಮದ ಬೆಲೆ ಏನು? 16ನೇ ಅಧ್ಯಾಯ ಮತ್ತಾಯನ ಬರೆದ ಸುವಾರ್ತೆಯಲ್ಲಿ ನಾವು ನೋಡ್ತಾ ಇದ್ದೇವೆ. ಒಬ್ಬ ವ್ಯಕ್ತಿಯ ಪ್ರಾಣ ನಷ್ಟಪಟ್ಟರೆ ಲೋಕವನ್ನೆಲ್ಲ ಸಂಪಾದಿಸಿಕೊಂಡ್ರೂ ಕೂಡ ಅದಕ್ಕೆ ಸಮಾನ ಅಲ್ಲ ಅಂತ. ಹಲ್ಲೆಲೂಯಾ, ಹಲ್ಲೆಲೂಯಾ. ಇಷ್ಟು ಜಾಗ 80 ಫೀಟ್ 30 ಫೀಟ್, ಇಷ್ಟು ಜಾಗಕ್ಕೆ ಎಷ್ಟೋ ಬಡದಾಡ್ತಾರೆ. ಹಲ್ಲೆಲೂಯಾ. ಈ ಭೂಮಿ ಜಾಗ ಎಷ್ಟು ಇರ್ಬೋದು? ಅಳತೆ ಮಾಡಕ್ಕ ಆಗಲಾರದಷ್ಟು. ಹೋಗ್ತಾನೆ ಇದ್ರೆ ಹಂಗೆ ಹೋಗ್ತಾನೆ ಇರ್ತೀವಿ. ಮುಟ್ಟುತ್ತೇನೋ ಅಂಚು ಕೊನೆ ಅಂಚಿಗೆ ಹೋಗ್ತೀವನ್ ಅನ್ಕೊಂತಿರ್ತೀವಿ, ಮುಟ್ಟಕ್ಕಾಗಲ್ಲ. ಈ ಲೋಕವನ್ನೆಲ್ಲ ಸಂಪಾದನೆ ಮಾಡಿಕೊಂಡ್ರೂ ಕೂಡ ಒಬ್ಬ ವ್ಯಕ್ತಿಯ ಪ್ರಾಣ ಆತ್ಮ ನಷ್ಟಪಟ್ಟರೆ ಈ ಲೋಕವನ್ನೆಲ್ಲ ಮಾರಿದ್ರು ಕೂಡ ಅದಕ್ಕೆ ಸಮಾನ ಅಲ್ಲ ಅಂತ. ಅದ್ರ ಸಲುವಾಗಿ ಮೊದಲನೇದಾಗಿ ನಿಮ್ಮ ಆತ್ಮಕ್ಕೆ ದೇವರು ಯಾರಾಗಿದ್ದಾರೆ? ಮನುಷ್ಯರು ಮಾಡಿರ್ತಕ್ಕಂಥ ಹೊರಗಿನ ದೇವರುಗಳಲ್ಲ, ಒಳಗಡೆ ವಾಸ ಮಾಡುವಂತ ದೇವರು ಯಾರಾಗಿದ್ದಾನೆ ಅದನ್ನು ನೀನು ತಿಳ್ಕೊಬೇಕು. ಆತನನ್ನು ತಿಳಿದುಕೊಂಡಾಗ, ಆತನು ಹೇಳಿದ ಮಾರ್ಗದಲ್ಲಿ ನೀನು ನಡೆದಾಗ ನಿನ್ನ ಕಾರ್ಯಗಳೆಲ್ಲ ದೇವರು ಏನ್ ಮಾಡ್ತಾನೆ? ಸಫಲ ಮಾಡ್ತಾನೆ ಪ್ರಿಯರೇ. ಹಲ್ಲೆಲೂಯಾ. ಹೊರಭೂಮಿ ಬೇಕಂತೀರ, ನೀರಾವರಿ ಬೇಕಂತೀರ? ಯಾಕೆ ಹೊರಭೂಮಿ ಬೇಡಲ್ಲ ನೀವು? ಮಳೆ ಬಂದ್ರಷ್ಟೇ ಬೇಡ, ಇಲ್ಲಾಂದ್ರೆ ಬೇಡ ಇಲ್ಲ. ಅದೇ ನೀರಾವರಿ ಆದ್ರೆ ಎನಿ ಟೈಮ್. ಹಲ್ಲೆಲೂಯಾ, ಪ್ರೈಸ್ ಲಾರ್ಡ್. ಅದ್ರಂಗೆ ಇರ್ತೀರಂತ ನೀವು. ಹೌದಿಲ್ರಿ ನೋಡಪ್ಪ? ಹೆಂಗಿರ್ತೀರಿ? ಅದ್ರಂಗೆ ಇರ್ತೀರಿ. ಹೆಂಗ? ನೀರಾವರಿ ಇದ್ದಂಗ. ಅದರ ಸಲುವಾಗಿ ದೇವರ ವಾಕ್ಯದಲ್ಲಿ ಹೇಳುತ್ತೆ, ಅವನು ನೀರಿನ ಕಾಲುವೆಗಳ ಬಳಿಯಲ್ಲಿ ಬೆಳೆದಿರುವ ಮರದ ಆಗಿರುವನು. ಅಂತ ಮರವು ತಕ್ಕ ಕಾಲದಲ್ಲಿ ಫಲ ಕೊಡುತ್ತದಲ್ಲ, ಅದರ ಎಲೆ ಬಾಡುವುದೇ ಇಲ್ಲ. ಅದರಂಗೆ ಅವನ ಕಾರ್ಯ ಎಲ್ಲವೂ ಕೂಡ ಏನಾಗ್ತವೆ? ಸಫಲ ಆಗ್ತವೆ. ಹಲ್ಲೆಲೂಯಾ. ಮೊದಲನೇದಾಗಿ ನಾವು ಕ್ರಿಸ್ತನಲ್ಲಿ ಇದ್ರೆ ನಮಗೆ ಜಯ ಇದೆ. ಹಲ್ಲೆಲೂಯಾ. ಈ ಸಂದರ್ಭದಲ್ಲಿ ನಾವೆಲ್ಲರೂ ನಿಂತುಕೊಳ್ಳೋಣ. ಹಿಜ್ಕೀಯನು ದೇವರಿಗೆ ಬೇಡವಾದಂತವುಗಳನ್ನ ತನ್ನಿಂದ ದೂರ ಹಾಕಿ ತನ್ನ ಪೂರ್ವಿಕರು ಮಾಡಿದ ತಪ್ಪನ್ನೇ ಪುನಃ ಮಾಡದೆ ಆತನು ದೇವರ ಆಜ್ಞೆಗಳಿಗೆ ಒಳಗಾಗಿ ಜೀವಿಸಿದ ಪ್ರಿಯರೇ. ದೇವರು ಆತನನ್ನ ಏನು ಮಾಡಿದ್ರು ಗೊತ್ತಾ? ಆತನು ಎಲ್ಲಿ ಹೋಗ್ತಾ ಇದ್ದಾನೆ? ಹೊಲಕ್ಕೆ ಹೋದರೆ ಸಫಲತೆ, ಬಾವಿಗಳನ್ನು ತೋಡಿಸಿದರೆ ಒಳ್ಳೆ ನೀರು, ಯುದ್ಧಕ್ಕೆ ಹೋದರೆ ಜಯ, ಎಲ್ಲದರಲ್ಲಿಯೂ ದೇವರು ಸಮಾಧಾನವಾಗಿ ಆತನನ್ನು ಇರಿಸಿದ ಪ್ರಿಯರೇ. ಇವತ್ತು ನಿನ್ನ ಪರಿಸ್ಥಿತಿ ಹೆಂಗಿದೆ? ಕ್ರಿಸ್ತನಲ್ಲಿ ಜೀವಿಸಿದ್ರೆ ನಿನಗೆ ಜಯ ಇದೆ. ಮುಂಚೆ ಪ್ರಾರ್ಥನೆ ಮಾಡ್ರಿ, ದೇವ್ರನ್ನ ಕೇಳ್ಕೊಳ್ರಿ. ನಿಮ್ಮ ಸಮಸ್ಯೆಯನ್ನ ದೇವರಿಗೆ ಹೇಳ್ಕೊಳ್ರಿ. ಸಮಯದಲ್ಲಿ ದೇವರು ನಿಮ್ಮ ಸಮಸ್ಯೆಯನ್ನು ಕೇಳುವುದಕ್ಕಾಗಿ ಕಿವಿಗೊಟ್ಟಿದ್ದಾರೆ. ಅವರು ನಿಮ್ಮ ಮುಂದೆ ನಿಂತ್ಕೊಂಡಿದ್ದಾರೆ. ನಿನ್ನ ಸಮಸ್ಯೆ ಏನೇ ಇರಲಿ ದೇವರಿಗೆ ತಿಳಿಸು. ನಿನ್ನ ಕಷ್ಟ, ನಿನ್ನ ದುಃಖ ತಿಳಿಸು. ಪ್ರಿಯವಾದವರೇ, ನೀವೇ ಭಕ್ತಿಯಲ್ಲಿ ವಿಶ್ವಾಸದಲ್ಲಿದ್ದರೆ ನಿಮ್ಮ ಮಕ್ಕಳಿಗೆ ನೀವು ಕಲಿಸ್ಬೋದು. ಪ್ರಿಯವಾದವರೇ, ನಿಮ್ಮಲ್ಲಿ ಯಾವುದಾದ್ರೂ ಒಂದು ವಸ್ತುವನ್ನ ಕದಿಯುವ ಬುದ್ಧಿ ಐತ್ಯಾ? ಈಗಲೇ ಬಿಟ್ಟುಬಿಡು. ಒಂದು ವೇಳೆ ಕದ್ದ ವಸ್ತು ನಿನ್ನ ಮನೆಯಲ್ಲೈತೆ, ಅದನ್ನ ತಗೊಂಡೋಗಿ ಅವ್ರದವ್ರಿಗೆ ಮುಟ್ಟಿಸು, ಇಲ್ಲ ಅವ್ರ ಮನೆಗೆ ಹಾಕು. ಯಾಕೆ ಗೊತ್ತಾ? ಅದು ಇದ್ರೆ ನಿನಗೆ ರೋಗ, ಅದು ಇದ್ರೆ ನಿನಗೆ ಬಾಧೆ, ವಾಸಿ ಆಗಲಾರದಂತ ವ್ಯಾಧಿ ನಿನ್ನಲ್ಲಿ ಉಂಟಾಗುತ್ತೆ ಪ್ರಿಯರೇ. ಯಾವ ವಸ್ತುವನ್ನ ಇನ್ನೊಬ್ಬರ ವಸ್ತು ಕದಿಬಾರದು, ಅದು ಆಜ್ಞೆ, ದೇವರ ಹೇಳಿದ್ದು. ಯಾವ ಒಂದು ರೂಪವನ್ನು ಮಾಡಿಕೊಳ್ಬಾರದು, ಆ ದೇವರಂತ ಪೂಜೆ ಮಾಡಬಾರದು. ಸೃಷ್ಟಿ ಮಾಡಿದ ದೇವರು ನಿನ್ನನ್ನು ದೃಷ್ಟಿಸ್ತಾ ಇದ್ದಾನೆ, ನೀನು ನೋಡ್ತಾ ಇದ್ದಾನೆ. ಪ್ರಾರ್ಥನೆ ಮಾಡ್ರಿ, ಪ್ರಾರ್ಥನೆ ಮಾಡ್ರಿ, ಪ್ರಾರ್ಥನೆ ಮಾಡ್ರಿ. ಜಯ ಉಂಟು, ಜಯ ಉಂಟು, ಜಯ ಉಂಟು ನನಗೆ, ಜಯ ಉಂಟು, ಜಯ ಉಂಟು, ಜಯ ಉಂಟು, ಜಯ ಉಂಟು, ಜಯ ಉಂಟು, ಜಯ ಉಂಟು ನನಗೆ, ಜಯ ಉಂಟು, ಜಯ ಉಂಟು, ಜಯ ಉಂಟು. ಕ್ರಿಸ್ತನಲ್ಲಿ ಜೀವಿಸುವೆ ನನಗೆಂದು ಜಯ ಜಯ. ಕ್ರಿಸ್ತನಲ್ಲಿ ಜೀವಿಸುವೆ ನನಗೆಂದು ಜಯ ಜಯ. ಎಲ್ಲರೂ ಹೇಳೋಣ, ಜಯ ಉಂಟು, ಜಯ ಉಂಟು, ಜಯ ಉಂಟು ನನಗೆ, ಜಯ ಉಂಟು, ಜಯ ಉಂಟು, ಜಯ. ಫಲ ಉಂಟು, ಫಲ ಉಂಟು ಎಂಬುದಾಗಿ. ಫಲ ಉಂಟು, ಫಲ ಉಂಟು, ಫಲ ಉಂಟು ನನಗೆ, ಫಲ ಉಂಟು, ಫಲ ಉಂಟು, ಫಲ ಉಂಟು. ಏನೇನು ಕಷ್ಟ ಬಂದರು ನನಗೇನು ಚಿಂತೆ ಇಲ್ಲ.
ಕಷ್ಟ ಬಂದರು ನನಗೇನು ಚಿಂತೆ ಇಲ್ಲ. ಯಾರೇನು ಹೇಳಿದರು ನಾ ಸೋತು ಹೋಗಲಾರೆ. ಯಾರೇನು ಹೇಳಿದರು ನಾ ಸೋತು ಹೋಗಲಾರೆ. ಕ್ರಿಸ್ತನಲ್ಲಿ ಜೀವಿಸುವೆ ನನಗೆಂದು ಫಲ ಫಲ. ಕ್ರಿಸ್ತನಲ್ಲಿ ಜೀವಿಸುವೆ ನನಗೆಂದು ಜಯ ಜಯ. ಪಾಪವಾಳಿಸಿದನು ನನ್ನ ಶಾಪವ ನೀಗಿಸಿದನು. ಪಾಪವ ಅಳಿಸಿದನು ನನ್ನ ಶಾಪವ ನೀಗಿಸಿದನು. ಆತನ ಗಾಯದಿಂದ ನಾ ಗುಣವಾದೆ ಸುಖವಾದೆ. ಆತನ ಗಾಯದಿಂದ ನಾ ಗುಣವಾದೆ ಸುಖವಾದೆ. ಕ್ರಿಸ್ತನಲ್ಲಿ ಜೀವಿಸುವೆ ನನಗೆಂದು ಜಯ ಜಯ. ಕ್ರಿಸ್ತನಲ್ಲಿ ಜೀವಿಸುವೆ ನನಗೆಂದು ಜಯ ಜಯ. ನನ್ನ ರಾಜ ಮುಂದೆ ಸಾಗುವ ಜಯಧ್ವಜ ಹಾರಿಸುವ. ನನ್ನ ರಾಜ ಮುಂದೆ ಸಾಗುವ ಜಯಧ್ವಜ ಹಾರಿಸುವ. ಗರಿಗಾಳ ಕೈಯಲ್ಲಿಡಿದು ನಾ ಹೋಸಾನ ಹಾಡುವೆನು. ಗರಿಗಾಳ ಕೈಯಲ್ಲಿಡಿದು ನಾ ಹೋಸಾನ ಹಾಡುವೆನು. ಕ್ರಿಸ್ತನಲ್ಲಿ ಜೀವಿಸುವೆ ನನಗೆಂದು ಫಲ ಫಲ. ಕ್ರಿಸ್ತನಲ್ಲಿ ಜೀವಿಸುವೆ ನನಗೆಂದು ಫಲ ಫಲ. ಫಲ ಉಂಟು ಫಲ ಉಂಟು ಫಲ ಉಂಟು ನನಗೆ ಫಲ ಉಂಟು ಫಲ ಉಂಟು ಫಲ ಉಂಟು ಉಂಟು. ಜಯ ಉಂಟು ಜಯ ಉಂಟು ಜಯ ಉಂಟು ನನಗೆ ಜಯ ಉಂಟು ಜಯ ಉಂಟು. ಮೇಘಗಳ ನಡುವೆ ನನ್ನೇಸು ಬರಲಿರುವ. ಮೇಘಗಳ ನಡುವೆ ನನ್ನೇಸು ಬರಲಿರುವ. ಕೈ ಹಿಡಿದು ಕರೆದೊಯ್ಯುವ ನನ್ನ ಕಣ್ಣೀರೆಲ್ಲ ನೀಗುವ. ಕೈ ಹಿಡಿದು ಕರೆದೊಯ್ಯುವ ನನ್ನ ಕಣ್ಣೀರೆಲ್ಲ ನೀಗುವ. ಕ್ರಿಸ್ತನಲ್ಲಿ ಜೀವಿಸುವೆ ನನಗೆಂದು ಜಯ ಜಯ. ಕ್ರಿಸ್ತನಲ್ಲಿ ಜೀವಿಸುವೆ ನನಗೆಂದು ಫಲ ಫಲ. ಫಲವಿದೆ 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 ನನಗೆ ಫಲವಿದೆ ಫಲವಿದೆ ಫಲವಿದೆ. ಸೋಲಿಲ್ಲ 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 ನನಗೆ ಸೋಲಿಲ್ಲ ಸೋಲಿಲ್ಲ ಸೋಲಿಲ್ಲ. ಕ್ರಿಸ್ತನಲ್ಲಿ ಜೀವಿಸುವೆ ಜಯಗೆಂದು ಜಯ ಜಯ. ಕ್ರಿಸ್ತನಲ್ಲಿ ಜೀವಿಸುವೆ ಎಂದೆಂದು ಫಲ ಕಾಣುವೆ ಎಂದೆಂದು ಫಲ ಕಾಣುವೆ. ಪ್ರಾರ್ಥನೆ ಮಾಡಿಕೊಳ್ಳೋಣ.